ದೇವರಿ ಶುಕ್ರವಾರ ದಿವಸವನ್ನು ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಳಾಗಿದ್ದೇನೆ. ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ ಎಂಬುದಾಗಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ. ಹಾಲೆಲೂಯ. ಆತನ ಕೃಪೆ ಇಲ್ಲದೆ ಹೋಗಿದ್ದರೆ ನಾವು ಈ ರೀತಿಯಲ್ಲಿ ನಾವು ಸುಖವಾಗಿಯೂ ಆನಂದವಾಗಿಯೂ ದೇವರನ್ನು ಪ್ರೀತಿಸುವಂಥ ಆ ಭಾಗ್ಯ ನಮಗೆ ಸಿಗುತ್ತಿರಲಿಲ್ಲ. ಆತನು ನಮ್ಮನ್ನು ಹೆಸರು ಹೇಳಿ ಕರೆದದ್ದು ಕೇವಲ ಆತನ ಕೃಪೆಯಿಂದಲೇ. ಆತನ ಮಕ್ಕಳಾಗುವಂತೆ ಮಾಡಿದಂಥ ಭಾಗ್ಯ ಅದು ಕೇವಲ ಆತನ ಕೃಪೆಯಾಗಿದೆ ಪ್ರಿಯರೇ. ಅದಕ್ಕಾಗಿ ಆತನ ಕೃಪೆ ನೆನೆಸಿಕೊಂಡವರಾಗಿ ಪ್ರತಿನಿತ್ಯವೂ ನಾವು ಆತನಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಕಾಗದಂಥ ಕೃಪೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಕಳೆದ ಒಂದು 5-6 ವಾರಗಳಲ್ಲಿ ನಾನು ಸ್ಟೇಜ್ ಮೇಲೆ ಬರಲಿಲ್ಲ. ನನಗೆ ಅಷ್ಟು ಸೌಖ್ಯ ಇರಲಿಲ್ಲ. ಶೀತದಿಂದ ಸ್ವಲ್ಪ ಜ್ವರದಿಂದ ಕಷ್ಟಪಡ್ತಾ ಇದ್ದೇನೆ. ನನ್ನ ವಾಯ್ಸ್ ಚೇಂಜ್ ಆಗಿತ್ತು. ಸೊ ದೇವರ ನಾಮಕ್ಕೆ ಸ್ತೋತ್ರ. ದೇವರು ನನಗೀಗ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನನ್ನನ್ನು ಆತ ನಡೆಸಿದ್ದಾನೆ. ಆತನ ಕೃಪೆಗೆ ನಾನು ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ಹಾಲೆಲೂಯ. ನಾನಿವತ್ತು ದೇವರ ವಾಕ್ಯದ ಮೂಲಕವಾಗಿ ಮಾತಾಡಲಿಕ್ಕಿರುವಂಥ ಒಂದು ವಿಷಯ, ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7-8 ವಾಕ್ಯಗಳು ನಿಮ್ಮ ಸನ್ನಿಧಿಯಲ್ಲಿ ನಾನು ಓದಲಿಕ್ಕಿದ್ದೇನೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8 ವಾಕ್ಯಗಳು. ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ. 9ನೇ ವಾಕ್ಯ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀಡಿರಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಈ ವಾಕ್ಯ ಬಹಳ ಸುಂದರವಾಗಿದೆ. ಕ್ರೈಸ್ತ ಜೀವಿತದಲ್ಲಿ ಪ್ರತಿಯೊಬ್ಬ ಕ್ರೈಸ್ತರಿಗೆ ಬೇಕಾಗಿರುವಂತ ಸುಮಧುರವಾದ ವಾಕ್ಯ ಇದಾಗಿದೆ. ನಾನು ಯಾಕೆ ವಾಕ್ಯಗಳನ್ನು ಓದ್ತಾ ಇದ್ದೇನೆಂದ್ರೆ, ಇಲ್ಲಿ ಒಂದು ವಿಶೇಷವಾದ ಕೆಲವೊಂದು ಮಾತುಗಳು ನಮ್ಮ ಜೀವನಕ್ಕೆ ಬೇಕಾಗಿರುವಂತದ್ದಾಗಿದೆ. ಮೊದಲನೇದಾಗಿ, ದೇವರಿಗೆ ಒಳಗಾಗಿರಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಹೀಗೆ ಹೇಳ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಒಳಗಾಗದೆ ಸೈತಾನನ್ನು ಎದುರಿಸಲು ಸಾಧ್ಯವಿಲ್ಲ. ಮೊದಲನೇದಾಗಿ ನಾವು ದೇವರಿಗೆ ಒಳಗಾಗಬೇಕು. ಆ ಒಳಗಾದ ನಂತರವೇ ನಾವು ಸೈತಾನನ್ನು ಎದುರಿಸಲಿಕ್ಕೆ ಸಾಧ್ಯ. ನಾವು ದೇವರಿಗೆ ಒಳಗಾಗದೆ ಅಂದ್ರೆ ದೇವರ ಆಜ್ಞೆಗಳನ್ನು ಕೈಕೊಳ್ಳದೆ, ದೇವರ ಮಾತಿಗೆ ವಿಧೇಯರಾಗದೆ, ದೇವರು ಏನು ಹೇಳುತ್ತಾನೆ ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಒಪ್ಪಿಸಿಕೊಡದೆ ಸೈತಾನನ್ನು ಎದುರಿಸಲು ನಮಗೆ ಶಕ್ತಿ ಸಾಲದು, ಶಕ್ತಿ ಸಿಕ್ಕುವುದಿಲ್ಲ. ಅದಕ್ಕಾಗಿ ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು ಹೇಳುವಂಥದ್ದೊಂದು ಮಾತು ಏನಂದ್ರೆ, ಇದು ಯಾರಿಗೆ ಹೇಳ್ತಾ ಇದ್ದಾನೆ? ಇಸ್ರಾಯೇಲರಾದ 12 ಕುಲಗಳಿಗೆ ಆತನು ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಸಭೆಗೆ ಆತನು ಹೇಳ್ತಾ ಇದ್ದಾನೆ. ಸಭೆಯೇ, ವಿಶ್ವಾಸ ಜೀವಿತದಲ್ಲಿರುವಂತ ಒಂದೊಂದು ಆತ್ಮಗಳೇ, ನೀವು ಮೊದಲು ದೇವರಿಗೆ ಒಳಗಾಗಿರಿ, ಅನಂತರ ಸೈತಾನನನ್ನು ಎದುರಿಸಿರಿ. ಇದರ ನಾಮಕ್ಕೆ ಸ್ತೋತ್ರ. ಸೈತಾನನು ಯಾರು? ಹಾಲೆಲೂಯ. ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ, ಈ ಸೈತಾನನು ಕಳ್ಳನಾಗಿದ್ದಾನೆ, ಈ ಸೈತಾನನು ಮೋಸಗಾರನಾಗಿದ್ದಾನೆ, ಈ ಸೈತಾನನು ಸುಳ್ಳುಗಾರನು, ಮೋಸಗಾರನು, ಪಾಪ ಮಾಡುವವನು, ಪಾಪಕ್ಕೆ ಪ್ರೇರೇಪಿಸುವವನು. ಮಾತ್ರವಲ್ಲ, ಆತನು ನಿಮ್ಮನ್ನು ಶೋಧನೆಗೆ ಒಳಪಡಿಸುವನಾಗಿದ್ದಾನೆ. ಶೋಧನೆಗೆ ಒಳಪಡಿಸುವನಾಗಿದ್ದಾನೆ. ಇದನ್ನು ಮಾಡಬಾರದೆಂಬುದಾಗಿ ದೇವರು ಹೇಳಿದ್ದನ್ನು ನೀನು ಮಾಡು ಎಂಬುದಾಗಿ ಶೋಧನೆಗೆ ಒಳಪಡಿಸುವಂತ ಸೈತಾನನಾಗಿದ್ದಾನೆ. ಆತನಿಗೆ ಶೋಧಕನು ಎಂಬುದಾಗಿ ಹೆಸರಿದೆ. ಹಾಲೆಲೂಯ. ಈತನು ಕೆಟ್ಟವನು, ಆತನು ದೇವ ಮಕ್ಕಳನ್ನು ಪ್ರೀತಿಸುವನಲ್ಲ. ಸೈತಾನನು ದೇವರ ಮಕ್ಕಳನ್ನು ಪ್ರೀತಿಸುವನಲ್ಲ. ಅದಕ್ಕಾಗಿ ಸೈತಾನನು ಯಾವಾಗಲೂ ಕುಯುಕ್ತಿಗಳನ್ನು ಏರ್ಪಡಿಸ್ತಾ ಇರ್ತಾನೆ. ತನ್ನ ಬಲೆಗೆ ಎಳ್ಕೊಳ್ಳುವುದಕ್ಕಾಗಿ ಅಂಟುಗಳನ್ನು ಹಾಕ್ತಾ ಇರ್ತಾನೆ. ಆಕ್ಟೋಪಸ್ ಅಲ್ಲಿ ಅಂಟಿರ್ತದೆ, ಅದರದ ಎಲ್ಲ ಕಾಲುಗಳಲ್ಲಿ ಹತ್ತಿಕೊಂಡು ಹೋಗ್ಲಿಕ್ಕೆ ಗಮ್ ಇರ್ತದೆ. ಅದಕ್ಕೆ ಆಕ್ಟೋಪಸ್ ರೀತಿಯಲ್ಲಿ ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. ಹಲ್ಲೆಲೂಯ. ನಾನು ಯಾಕಿದು ಹೇಳ್ತೀನಂದ್ರೆ, ದೇವರಿಗೆ ಒಳಗಾಗದೆ ನಾವು ಈ ಲೋಕದ ಯಾವ ಸಂಗತಿಗಳನ್ನು ಎದುರಿಸಲು ಸಾಧ್ಯವಿಲ್ಲ. ನಾಮಕ್ಕೆ ಸ್ತೋತ್ರ. ದೇವರಿಗೆ ಒಳಗಾಗಿರಿ. ಆತನ ವಾಕ್ಯ ಏನ್ ಹೇಳ್ತಿದೆ ಅದನ್ನು ಕೇಳಿರಿ.
ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಏನು ಆಜ್ಞೆಗಳು? ನಿನ್ನ ನೆರೆಯು ನಿನ್ನಂತೆ ಪ್ರೀತಿಸು, ದೇವರನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ. ಮಾತ್ರವಲ್ಲ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾನೆ. ಏನು ಆಜ್ಞೆಗಳು? ಹಲ್ಲೆಲೂಯಾ. ದೇವರು ಉಚಿತವಾಗಿ ಕೊಟ್ಟಿರುವಂತ ರಕ್ಷಣೆಯ ಆನಂದವನ್ನು ಹೊಂದಿಕೊಳ್ಳಿರಿ. ದೇವರು ನಮಗೆ ಉಚಿತವಾಗಿ ಕೊಟ್ಟಿರುವಂತ ಆ ಪರಲೋಕದ ಭಾಗ್ಯಕ್ಕೆ ಸೇರಬೇಕಾದರೆ ಆತನಿಗೆ ಒಳಗಾಗಿರಿ, ಆತನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದಾಗಿ ಇವತ್ತು ಸ್ಪಷ್ಟವಾಗಿ ಯಾಕೋಬನ ಮೂಲಕವಾಗಿ ನಮ್ಮ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದಾನೆ. ನಾವು ಎಲ್ಲ ಆಜ್ಞೆಗಳನ್ನು ಕೈಕೊಂಡಿರ್ಬೋದು, ರಕ್ಷಣೆ ಹೊಂದಿರಬಹುದು, ದೀಕ್ಷಾಸ್ನಾನ ಮಾಡಿಸ್ಕೊಂಡಿರ್ಬೋದು, ಆತ್ಮನ ಅಭಿಷೇಕ ಹೊಂದಿರಬಹುದು. ಆದರೂ ನಮ್ಮ ಜೀವಿತಗಳಲ್ಲಿ ಶೋಧನೆಗಳು ಬರುವಾಗ ನಾವು ಬಿದ್ದು ಹೋಗ್ತೇವೆ. ಯಾಕೆ ನಾವು ಬಿದ್ದು ಹೋಗ್ತೇವೆ? ಕಷ್ಟಗಳು ಬರುವಾಗ ದೇವರನ್ನ ಅಲ್ಲಗಳಿತೇವೆ. ಯಾಕೆ? ನನಗೆ ಯಾರಿದ್ದಾರೆ ಎಂಬಂತ ಚಿಂತೆ ನಮಗೆ ಬರ್ತದೆ. ಯಾಕೆ? ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹೊಂಚು ಹಾಕ್ತಾ ಇದ್ದಾನೆ. ನಮ್ಮನ್ನು ಬೀಳಿಸುವುದಕ್ಕಾಗಿ ಹೊಂಚಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಯಾರು? ಕೆಟ್ಟವನು, ವಿಶ್ವಾಸಿಗಳ ಹಿಂದೆ ಇರುವವನು. ಜಾಗೃತೆಯಾಗಿರ್ರಿ. ನಮ್ಮ ಜೀವಿತದಲ್ಲಿ ನಾವು ಸೈತಾನನ ಎದುರಿಸಿ ನಿಲ್ಲಬೇಕಾದರೆ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀಲೇಬೇಕು. ದೇವರ ಸಾನ್ನಿಧ್ಯ ಅತಿ ಪವಿತ್ರವಾದದ್ದು. ದೇವರ ಸಾನ್ನಿಧ್ಯ ಆತನ ಅಪೇಕ್ಷಿಸುವಂತೆ ದೇವರಾಗಿದ್ದಾನೆ. ಯಾರು ದೇವರ ಸಾನ್ನಿಧ್ಯದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೋ ಅವರನ್ನು ಆತನು ಪ್ರೀತಿಸುವನಾಗಿದ್ದಾನೆ. ಕೀರ್ತನೆಗಳ 14ನೇ ಅಧ್ಯಾಯದಲ್ಲಿ ಓದ್ತೇವೆ ನಾವು, ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತ ಬುದ್ಧಿವಂತರನ್ನು ಆತನು ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ದೇವರ ಸಾನ್ನಿಧ್ಯಕ್ಕೆ ಸೇರಿ ಬಾರದ ಹಾಗೆ ಸೈತಾನನು ನಾನಾ ವಿಧವಾದಂಥ ಕುಯುಕ್ತಿಗಳನ್ನು ಆತನು ನಡೆಸುವನಾಗಿದ್ದಾನೆ. ಆದ ಕಾರಣ ಇವತ್ತು ಹೇಳ್ತಾ ಇದ್ದೇನೆ, ದೇವರಿಗೆ ಮೊದಲು ಒಳಗಾಗಿರಿ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ, ದೇವರ ಮಾತಿಗೆ ವಿಧೇಯರಾಗಿರಿ. ಏನು ಹೇಳ್ತದೆ ದೇವರ ವಾಕ್ಯ? ರಕ್ಷಣೆ ಹೊಂದು, ನೀನು ಪರಿಶುದ್ಧನಾಗು, ನೀನು ನೀತಿವಂತನಾಗು, ಕೆಟ್ಟದನ್ನು ಬಿಟ್ಟು ಒಳ್ಳೆದನ್ನು ಮಾಡು, ಯಾವುದು ಒಳ್ಳೆದೆಂಬುದಾಗಿ ಆರಿಸಿಕೋ. ದೇವರಿಗೆ ಒಳಗಾಗುವುದಂದ್ರೆ ಅದೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಈಗ ತಾನು ಓದಿದಂತ ವಾಕ್ಯದಲ್ಲಿ, ನಿಮ್ಮ ಸಮೀಪಕ್ಕೆ ಬರುವನು. ಯಾವಾಗ ನಿಮ್ಮ ಸಮೀಪಕ್ಕೆ ದೇವರು ಬರಬೇಕು? ಯಾವಾಗ ಬರ್ತಾನೆ? ದೇವರ ಸಮೀಪಕ್ಕೆ ನೀವು ಬರುವಾಗ ಆತನು ನಿಮ್ಮ ಸಮೀಪಕ್ಕೆ ಬರುವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ದೇವರ ಸಾನ್ನಿಧ್ಯದಲ್ಲಿ ಬಾರದೆ ಹೋದರೆ ಆತನು ನಿಮ್ಮ ಸಾನ್ನಿಧ್ಯಕ್ಕೆ ಖಂಡಿತ ಬರುವುದಿಲ್ಲ. ಇದು ವಾಕ್ಯ ಹೇಳ್ತಾ ಇದೆ. ನಾವು ಮನೆಯಲ್ಲೇ ಕುತ್ಕೊಂಡು ಆರಾಧನೆ ಮಾಡ್ತೇವೆ, ಯೂಟ್ಯೂಬ್ ಫೇಸ್ಬುಕ್ ಮೂಲಕ ನಾವು ಆರಾಧನೆ ಮಾಡ್ತೇವೆ. ನನಗೆ ದೇವರ ಆಲಯಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಎಂಬುದಾಗಿ ಹೇಳುವಂತ ಅನೇಕ 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 ಜನರು ಈಗಿನ ದಿವಸಗಳಲ್ಲಿ ಹೆಚ್ಚಾಗಿದ್ದಾರೆ. ಅದರಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ? ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಾನ್ನಿಧ್ಯವನ್ನು ಅಲಕ್ಷ್ಯ ಮಾಡಬೇಡಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಪಾಪಿಗಳೇ ಎಂಬುದಾಗಿ ಕರೀತಾ ಇದ್ದಾನೆ. ಯಾಕೆ ಆತನು ಪಾಪಿಗಳೇ ಎಂಬುದಾಗಿ ಕರೀಲಿಕ್ಕೆ ಕಾರಣ ಏನು? ಮನುಷ್ಯನು ಹುಟ್ಟಿದಂದಿನಿಂದಲೂ ಪಾಪಿಯೇ, ಮಾತೃ ಗರ್ಭವನ್ನು ಧರಿಸಿದ ದಿನದಿಂದಲೂ ಆತನು ದ್ರೋಹಿ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಹುಟ್ಟಿದಂದಿನಿಂದಲೂ ಪಾಪಿಯೇ, ಮಾತೃ ಗರ್ಭವನ್ನು ಧರಿಸಿದ ದಿನದಿಂದಲೂ ಅವನು ದ್ರೋಹಿ. ಯಾಕೋಬನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ಪ್ರತಿ ಮಾನವನು ಪಾಪಿಗಳೆಂಬುದಾಗಿ ಆತನು ಪರಿಗಣಿಸ್ತಾ ಇದ್ದಾನೆ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ. ನಿನಗಾಗಿ ನೀನು ದುಃಖಿಸು, ನಿನಗಾಗಿ ನೀನು ಗೋಳಾಡು. ನನ್ನ ಜೀವಿತ ಹೀಗಿದೆಯಲ್ಲ, ನನ್ನ ಮನೆತನ ಹೀಗಿದೆಯಲ್ಲ, ನನ್ನ ಮಕ್ಕಳು ಹೀಗಿದ್ದಾರಲ್ಲ, ನನ್ನ ಗಂಡ ಹೀಗಿದ್ದಾನಲ್ಲ, ಅಳಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ. ನಗು ತಾತ್ಕಾಲಿಕ ಅಲ್ಲ, ನಗು ಶಾಶ್ವತ ಅಲ್ಲ, ಅದು ತಾತ್ಕಾಲಿಕ. ನಗು ಅದು ನಾವು ಸ್ವಲ್ಪ ಸಮಯ ಮಾತ್ರ ನಗ್ತೇವೆ, ಜೋರಾಗಿ ನಗ್ತೇವೆ. ಕೆಲವರು ಸಿಂಪಲ್ ಆಗಿ ನಗ್ತಾರೆ, ಕೆಲವರು ಹೊಟ್ಟೆಯಲ್ಲಿ ನಗ್ತಾರೆ, ಕೆಲವು ಮುಖ ಅರಳಿಸಿ ನಗ್ತಾರೆ. ಹೇಗೆ ನಕ್ಕರು ಶಾಶ್ವತ ಅಲ್ಲ. ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಂದ ಪ್ರಾರ್ಥಿಸುವುದು ಶಾಶ್ವತ. ಅದಕ್ಕೆ ಇಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ದುಃಖಿಸಿರಿ,
ನಿಮಗೋಸ್ಕರ ನೀವು ದುಃಖಿಸಿರಿ, ನಿಮ್ಮ ಮಕ್ಕಳಿಗೋಸ್ಕರ ದುಃಖಿಸಿರಿ. ನನ್ನ ಜೀವಿತ ಹೇಗಿದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಿರಿ. ದುಃಖಿಸಿರಿ, ಅಳಿರಿ, ಗೋಳಾಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ. ನನ್ನ ಮಾವ ಒಬ್ಬರಿದ್ರು, ನನ್ನ ಹಸ್ಬೆಂಡ್ ಗಂಡ. ಅವ್ರಿಗೆ ಯಾರಾದ್ರೂ ನಗೋದಂದ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಯಾಕಂತ ಗೊತ್ತಿಲ್ಲ ನನಗೆ. ಯಾರಾದ್ರೂ ಗುಂಪಲ್ಲಿ ಸೇರಿ ನಗ್ತಾ ಇದ್ರೆ ಅವ್ರಿಗೆ ಕೋಪ ಬರ್ತಿತ್ತು. ಇಲ್ಲಿ ದೇವ್ರ ವಾಕ್ಯ ತಾನೇ ಹೇಳ್ತಾ ಇದೆ, ನಗುವುದನ್ನು ಬಿಟ್ಟು ಗೋಳಾಡಿರಿ. ಗೋಳಾಡಬೇಕು, ದೇಶಕ್ಕಾಗಿ ಗೋಳಾಡಬೇಕು, ನಮ್ಮ ಕುಟುಂಬಕ್ಕೋಸ್ಕರ ಗೋಳಾಡಬೇಕು, ನಮ್ಮ ಮಕ್ಕಳಿಗೋಸ್ಕರ ಗೋಳಾಡಬೇಕು. ನಾವು ಮಕ್ಕಳಿಗೋಸ್ಕರ ಅಳದಿದ್ರೆ ಮುಂದೆ ಅವರೇ ನಮ್ಮನ್ನು ಅಳಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಯಾಕಂದ್ರೆ ನಾನು ಅದರ ಅನುಭವ ಸವಿದು ನೋಡಿದ್ದೇನೆ. ಹಲ್ಲೆಲೂಯಾ. ಮಕ್ಕಳಿಗೋಸ್ಕರ ನಾವು ಅಳದಿದ್ದರೆ ಅವರು ನಮ್ಮನ್ನು ಅಳಿಸ್ತಾರೆ. ನಾನು ಅತ್ತಿದ್ದೇನೆ, ಯಾಕೆ ಮಕ್ಕಳಿಗೋಸ್ಕರ ಅಳಲಿಲ್ಲ. ಹಲ್ಲೆಲೂಯಾ. ಅವರನ್ನು ಫ್ರೀ ಬಿಟ್ಟುಬಿಟ್ಟೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ವಾಕ್ಯ ಹೇಳ್ತದೆ, ನನಗೋಸ್ಕರ ಅಳಬೇಕು, ನಿಮಗೋಸ್ಕರ ಅಳಬೇಕು, ಕುಟುಂಬಕ್ಕೋಸ್ಕರ ಅಳಬೇಕು, ಮಕ್ಕಳಿಗೋಸ್ಕರ ಅಳಬೇಕು. ಅಳದಂದ್ರೆ ಏನು? ಪ್ರಾರ್ಥಿಸಬೇಕು. ಅಳುತ್ತಾ ಪ್ರಾರ್ಥಿಸಬೇಕು, ದುಃಖಿಸುತ್ತಾ ಪ್ರಾರ್ಥಿಸಬೇಕು. ನಗುವುದನ್ನು ಬಿಟ್ಟು ನೀವು ಗೋಳಾಡಬೇಕು. ಯಾವುದಕ್ಕೋಸ್ಕರ? ನಮ್ಮ ಎಲ್ಲ ಪರಿಸ್ಥಿತಿಗಳಿಗೋಸ್ಕರ ನಾವು ಗೋಳಾಡಿ ಪ್ರಾರ್ಥಿಸಲೇಬೇಕು. ಹಲ್ಲೆಲೂಯಾ. ಲೋಕವು ಒಳ್ಳೆಯದಲ್ಲ, ಲೋಕವು ಒಳ್ಳೆಯದಾಗಿಲ್ಲ ಪ್ರಿಯರೇ. ನಮ್ಮನ್ನು ಒಳ್ಳೆ ದಾರಿಗೆ ನಡೆಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೆಜ್ಕೇಲ ಪುಸ್ತಕದಲ್ಲಿ 28ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಸೈತಾನನ ಬಗ್ಗೆ ಬರೆಯಲ್ಪಟ್ಟಿದೆ. ಯಾರಾದ್ರೂ ಓದೋದಾದ್ರೆ ಓದ್ಬೋದು. ಯೆಹೆಜ್ಕೇಲ 28:2 ನಾನೇ ಓದ್ತೇನೆ. ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನಿಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು, ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡೆಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಇಗೋ, ನೀನು ದಾನಿಯೇಲನಿಗಿಂತ ಬುದ್ಧಿವಂತನು, ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ. ನಿನ್ನ ಜ್ಞಾನ ವಿವೇಕಗಳಿಂದ ನಿನ್ನ ಐಶ್ವರ್ಯವನ್ನು ಗಳಿಸಿ ನಿನ್ನ ಬೊಕ್ಕಸಗಳಲ್ಲಿ ಬೆಳ್ಳಿ ಬಂಗಾರವನ್ನು ತುಂಬಿಸಿ. ಇಲ್ಲಿ ಸೈತಾನನ ಬಗ್ಗೆ ಬರೆಯಲ್ಪಟ್ಟಿದೆ. ಈತನು ದೇವರನ್ನು ಆರಾಧಿಸುವಂತ ಒಬ್ಬ ದೂತನಾಗಿದ್ದನು. ಯಾಕೆ ಈತನು ತನ್ನ ಮನಸ್ಸಿನಲ್ಲಿ ಉಬ್ಬಿಕೊಳ್ತಾನೆ, ನಾನು ದೇವರಂತೆ ಆಗ್ಬೇಕು ಅಥವಾ ದೇವರಿಗೆ ಸರಿ ಸಮಾನ ಆಗ್ಬೇಕು. ಇಲ್ಲಿ ಬಹಳ ಸುಂದರವಾಗಿದೆ. ಇಲ್ಲಿ ಏನಂದ್ರೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಉಬ್ಬಿದ ಮನಸ್ಸು, ಅಹಂಕಾರದ ಮನಸ್ಸು ಉಳ್ಳವನಾಗಿ ನೀನು ಇದ್ದಿ ಎಂಬುದಾಗಿ ದೇವರನ್ನು ಪರಿಗಣಿಸಿ ಆತನನ್ನು ಪಾತಾಳಕ್ಕೆ ದಬ್ಬುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ 28ನೇ ವಾಕ್ಯದಲ್ಲಿ ಅಧ್ಯಾಯದಲ್ಲಿ ಓದುವುದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನಿದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆ ಸೈತಾನನ ಕೆಲಸ, ಅವನು ಉಬ್ಬಿದ ಮನಸ್ಸುಳ್ಳವನು, ನಮ್ಮನ್ನು ಕೂಡ ಉಬ್ಬುವಂತೆ ಮಾಡ್ತಾನೆ. ನಮ್ಮ ಎಲ್ಲ ಸಂಗತಿಗಳಲ್ಲಿ ನಾವು ಅಹಂಕಾರಿಗಳಾಗಿ ಜೀವಿಸುವಂತೆ ಆತನು ನಮಗೆ ಪ್ರೇರೇಪಣೆ ಕೊಡುವಂತ ಆಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವರೇನು ಹೇಳ್ತಾನಂದ್ರೆ, ನಾನು ಅಹಂಕಾರಿಗಳನ್ನು ಎದುರಿಸ್ತೇನೆ, ದೀನರಿಗಾದರೋ ಕೃಪೆಯನ್ನು ತೋರಿಸ್ತೇನೆ. ನಮಗೆ ಅಹಂಕಾರದ ಮಾತು ನಮ್ಮ ಜೀವಿತಗಳಲ್ಲಿ ತರುವವನು ಸೈತಾನನಾಗಿದ್ದಾನೆ. ಈ ಉಬ್ಬಿದ ಮನಸ್ಸುಳ್ಳಂತ ಆ ದೂತನು, ದೇವರೊಂದಿಗೆ ಇದ್ದುಕೊಂಡು ದೇವರನ್ನು ಆರಾಧಿಸುವಂತ ಆತನು ಸುಂದರವಾಗಿರುವಂತ ಸರ್ವ ಸುಲಕ್ಷಣ ಶಿರೋಮಣಿಯಾಗಿದ್ದಂಥವನು, ಸುಂದರನಾಗಿದ್ದಂಥವನು, ದೇವರಿಗೆ ಸಮಾನವಾಗಿ ನಡ್ಕೊಳ್ಳಬೇಕೆಂಬುದಾಗಿ, ನಾನು ದೇವರ ಹಾಗೆ ಇರಬೇಕು, ದೇವರಿಗಿಂತ ಹೆಚ್ಚಿನವನಾಗಿರಬೇಕು ಎಂಬುದಾಗಿ ಯೋಚಿಸಿ ಆತನು ಉಬ್ಬಿಕೊಂಡದ್ದರಿಂದ ಹಲ್ಲೆಲೂಯಾ ಆತನು ದೊಬ್ಬಲ್ಪಟ್ಟನು. ಅವನೇ ಸೈತಾನನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಳ್ಳೋರಾಗಿರಬೇಕು. ಆತನಿಗೆ ಒಳಗಾಗಿರಿ. ಆತನಿಗೆ ಒಳಗಾಗುವಾಗ ಆತನ ಎಲ್ಲ ಗುಣಲಕ್ಷಣಗಳು, ಆತನ ಎಲ್ಲ ರೀತಿಯ ತಗ್ಗುವಿಕೆ ನಮಗೆ ಆತನು ಕೊಡುವನಾಗಿದ್ದಾನೆ. ಆದ ಕಾರಣ ಇಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಅದೇ ಯಾಕೋಬನ ಪತ್ರಿಕೆಯಲ್ಲಿ ಪುನಃ ತೆಗೆದು ಓದೋಣ ನಾವು ಅದನ್ನು. ಯಾರಾದರೂ ಓದಲಿಕ್ಕೆ ಮನಸ್ಸಿದ್ರೆ ಓದ್ಬೋದು. ಯಾಕೋಬನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ
10ನೇ ವಾಕ್ಯ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಆದ ಕಾರಣ ನಾವು ಉಬ್ಬಿದ ಮನಸ್ಸುಳ್ಳವರಾಗಿ ಲೋಕದಲ್ಲಿ ಸೈತಾನನಿಗಿರುವಂಥ ಎಲ್ಲ ಗುಣಲಕ್ಷಣಗಳು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇರುವುದೇ ಆಗಿದ್ದರೆ, ಸೈತಾನಲ್ಲಿರುವಂಥ ಎಲ್ಲ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಇರುವುದೇ ಆಗಿದ್ದರೆ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗ್ತದೆ. ಇಲ್ಲಿ ಏನು ಹೇಳ್ತದೆ ಅಂದರೆ, ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ. ಮೊದಲನೇದಾಗಿ ಕರ್ತನಿಗೆ ಒಳಗಾಗಿರಿ ಎಂಬುದಾಗಿ ಹೇಳಿದಂಥ ಅದೇ ಯಾಕೋಬನು 10ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ನಾನು ಏನೂ ಅಲ್ಲ, ನಾನು ಹುಲ್ಲಿಗೆ ಸಮಾನನು, ನಾನು ಹಬೆಗೆ ಸಮಾನನು, ನಾನು ಬಾಡಿ ಹೋಗುವ ಹೂವಿಗೆ ಸಮಾನನು. ಹಲ್ಲೆಲೂಯ. ನಾವು ಏನೂ ಅಲ್ಲ ಎಂಬಂತ ಆ ಮನಸ್ಥಿತಿ ನಮಗೆ ಬರುವುದಾದರೆ ನಾವು ಕರ್ತನ ಮುಂದೆ ನಾವು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ, ಕರ್ತನ ಮುಂದೆ ನಾವು ತಗ್ಗಿಸಿಕೊಳ್ತೇವೆ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಸೈತಾನನ ಎದುರಿಸಬೇಕಾದರೆ ಮೊದಲನೇದಾಗಿ ಬೇಕಾಗಿರುವಂಥದ್ದು, ಹಲ್ಲೆಲೂಯ, ಮೊದಲನೇದಾಗಿ ಬೇಕಾಗಿರುವಂಥದ್ದು ಕರ್ತನಿಗೆ ಒಳಗಾಗಿರಿ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಎರಡನೇದಾಗಿ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಮಾತ್ರವಲ್ಲ, ಇಲ್ಲಿ ಎರಡನೇದಾಗಿ ಓದ್ತೇವೆ ನಾವು 11ನೇ ವಾಕ್ಯದಲ್ಲಿ, ಸಹೋದರರೇ ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಯಿತು. ಧರ್ಮಶಾಸ್ತ್ರಕ್ಕೆ ನಾವು ವಿರೋಧವಾಗಿ ಮಾತನಾಡಿದಂತಾಗುತ್ತದೆ. ಏನಂದ್ರೆ, ನಮ್ಮ ಸಹೋದರರನ್ನು, ನಮ್ಮ ಜೊತೆಯಲ್ಲಿರುವಂಥವರನ್ನು ನಾವು ನಿಂದಿಸಬಾರದು, ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಬಾರದು, ನಾವು ಅವರನ್ನು ದೂರಬಾರದು. ನಮ್ಮ ಒಡ ಹುಟ್ಟಿದವರಾಗಿರಲಿ, ನಮ್ಮ ಜೊತೆಯಲ್ಲಿರುವಂಥ ಸಹೋದರ ಸಹೋದರಿ ಯಾರೇ ಆಗಿರಲಿ, ಅವರನ್ನು ನಿಂದಿಸಬಾರದು. ನೀನು ಆವಾಗ ಸೈತಾನನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಸೈತಾನನು ಬರ್ತಾನೆ, ಯಾವ ರೀತಿಯಲ್ಲಾದರೂ ಆತನು ಬರ್ತಾನೆ. ಎದುರಿಸಬೇಕಾದರೆ ನಾವು ದೇವರಿಗೆ ಒಳಗಾಗಬೇಕು, ದೇವರಲ್ಲಿ ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ನಮ್ಮ ಸಹೋದರರನ್ನು ನಾವೇನು ಮಾಡಬೇಕು? ಅವನಿಗೆ ತೀರ್ಪು ಮಾಡದೆ, ಅವನನ್ನು ನಾವು ನಿಂದಿಸದೆ ಆತನನ್ನು ಪ್ರೀತಿಸೋರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಇನ್ನೊಂದು ವಾಕ್ಯ ಓದ್ತೇನೆ, 13ನೇ ವಾಕ್ಯದಲ್ಲಿ, ಈ ಹೊತ್ತು ಇಲ್ಲವೇ ನಾಳೆ ಎಂಬಂತ ಒಂದು ಪದ ಬರೆಯಲ್ಪಟ್ಟಿದೆ. 13ನೇ ವಾಕ್ಯ, ಈ ಹೊತ್ತು ಇಲ್ಲವೇ ನಾಳೆ ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸ್ತೇವೆ ಅನ್ನುವವರೇ. ಅಂದ್ರೆ ಮನುಷ್ಯನು ಏನಂತ ಇಲ್ಲಿ ಯಾಕೆ ಇದೆಲ್ಲ ಬರೆಯಲ್ಪಟ್ಟಿದೆ ಅಂದ್ರೆ, ಮನುಷ್ಯನ ಏನಂದ್ರೆ, ಇವತ್ತಲ್ಲ ನಾಳೆ, ಇವತ್ತು ಹೋದ್ರೆ ಹೋಯ್ತು, ನಾಳೆ ನಾನು ಇಂಥದನ್ನು ಮಾಡಿಯೇ ಮಾಡ್ತೇನೆ, ನಾಳೆ 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 ಇದನ್ನು ಮಾಡೇ ಮಾಡ್ತೇನೆ, ಇವತ್ತು ಲಾಸ್ ಆಯ್ತಲ್ಲ, ಮುಂದೆ ನಾನು ಇನ್ನೊಂದು ವಾರದಲ್ಲಿ ಅಥವಾ ನಾಳೆನೆ ನಾನು ಇಷ್ಟು ಸಂಪಾದನೆ ಮಾಡೇ ಮಾಡ್ತೇನೆ. ನಾಳೆ ಎಂಬುದಾಗಿ ಕೊಚ್ಚಿಕೊಳ್ಳುವಂತ ಮನುಷ್ಯನಿಗೆ ಬರೆಯಲ್ಪಟ್ಟಂತ ಒಂದು ಮಾತಿದಾಗಿದೆ. ಇಲ್ಲಿ ಏನಂದ್ರೆ, ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸ್ತೇನೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುವುದೋ ನಿನಗೆ ತಿಳಿಯದು. ನಾಳೆ ನಮ್ಮದಲ್ಲ, ಒಂದು ನಿಮಿಷ ನೆಕ್ಸ್ಟ್ ನಿಮಿಷ ನಮ್ಮದಲ್ಲ. ಹಲ್ಲೆಲೂಯಾ. ನಾಳೆ ಏನಾಗೋದು ನಮಗೆ ಗೊತ್ತಿಲ್ಲ, ನಾಳೆ ವಿಷಯ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ಪ್ರಸಂಗಿ 27ನೇ ಅಧ್ಯಾಯದಲ್ಲಿ ಓದ್ತೇವೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗಾಗಿ ನಿನಗೆ ಏನಾಗುವುದು ನಿನಗೆ ತಿಳಿಯದು. ಪ್ರಸಂಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 27ನೇ ಅಧ್ಯಾಯದಲ್ಲಿ ಓದ್ತೇವೆ. ಹಲ್ಲೆಲೂಯಾ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ನಾವು ಕೊಚ್ಚಿಕೊಳ್ಳುವಂತ ಮನುಷ್ಯ ಮಾತ್ರದವರಲ್ಲ, ಮನುಷ್ಯನು ಏನಾಗಿದ್ದನೆಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಏನು? ಬಾಡಿ ಹೋಗುವ ಹೂವು, ಒಣಗಿ ಹೋಗುವ ಹುಲ್ಲು, ಹಬೆ ಏನಾಗ್ತದೆ? 1 ಸೆಕೆಂಡಲ್ಲಿ ಅದು ಎಲ್ಲಿ ಮಾಯವಾಗ್ತದೆ ನಮಗೆ ಗೊತ್ತಿಲ್ಲ.
ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಏನಾಗಿರಬೇಕು? ಪ್ರತಿದಿನವೂ ಕರ್ತನ ಸನ್ನಿಧಿಯಲ್ಲಿ ನಾವು ಆತನಿಗೆ ಒಳಗಾಗಲೇಬೇಕು. ಆತನ ಚಿತ್ತ ಏನೆಂಬುದಾಗಿ ತಿಳ್ಕೊಳ್ಳೇಬೇಕು. ಆತನ ಮಾತಿಗೆ ವಿಧೇಯರಾಗಬೇಕು. ಇದೇ ಆತನ ಅಪೇಕ್ಷೆ ಪಡೋನಾಗಿದ್ದಾನೆ. ಆತನ ಮುಂದೆ ತಗ್ಗಿಸಿಕೊಳ್ಳಬೇಕು. ಮಾತ್ರವಲ್ಲ, ನಮ್ಮ ಸಹೋದರನು ನಿಂದಿಸದೆ ಒಳಿತನ್ನು ಮಾಡೋರಾಗಿರಬೇಕು. ಮಾತ್ರವಲ್ಲ, ನಾಳೆ ಎಂದು ಕೊಚ್ಚಿಕೊಳ್ಳದೆ ಇವತ್ತು ಏನಾಗಿದ್ದೇನೆ ನಾನು, ಇವತ್ತಿನ ಕಾರ್ಯ ಏನಿದೆ, ಅದಕ್ಕಾಗಿ ಕರ್ತನಿಗೆ ಪ್ರತಿನಿತ್ಯವೂ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಜೀವಿಸಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಬಹಳ ಸ್ಪಷ್ಟವಾಗಿ ನಮ್ಮನ್ನು ಇವತ್ತು ಎಚ್ಚರಿಸುವಂಥದ್ದಾಗಿದೆ. ಅದೇ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ: ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದ್ದೀರಿ. ಮನುಷ್ಯನು ಯಾರು? ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಬೆ, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಇಲ್ಲದೆ ಹೋಗುವಂತ ಹಬೆ. ಹಲ್ಲೆಲೂಯಾ. ಇಲ್ಲದೆ ಹೋಗುವಂತ ಹಬೆಗೆ ಮತ್ತೆ ಶಾಶ್ವತವಾಗಿ ಇಲ್ವೇ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿರುವಂಥ ಮನುಷ್ಯ ಮಾತ್ರದವರು ನಾವಾಗಿದ್ದೇವೆ. ಆದ ಕಾರಣ ಸೈತಾನಲ್ಲಿರುವಂಥ ಯಾವ ಗುಣಲಕ್ಷಣಗಳು ನಮ್ಮಲ್ಲಿ ಇರಬಾರದು. ಆ ಇಲ್ಲದೆ ಇರುವುದಕ್ಕಾಗಿ ಆತನಿತನು ಹೇಳ್ತಾ ಇದ್ದಾನೆ, ನನಗೆ ಒಳಗಾಗಿರಿ, ನನ್ನಲ್ಲಿ ತಗ್ಗಿಸಿಕೊಳ್ಳಿರಿ, ನಿಮ್ಮ ಸಹೋದರನ ನಿಂದಿಸದೆ ಪ್ರೀತಿಸಿರಿ. ಮಾತ್ರವಲ್ಲ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ನಾವು ಹಬೆಗಳಾಗಿದ್ದೇವೆ. ಮಾತ್ರವಲ್ಲೇ, ಆದ್ದರಿಂದ ನೀವು ಏನ್ ಮಾಡ್ಬೇಕಂದ್ರೆ ಬಹಳ ಸುಂದರವಾಗಿದೆ. ಆದ್ದರಿಂದ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ದೇವರ ಸತ್ಯವಾಕ್ಯವನ್ನು ತಿಳ್ಕೊಂಡಂತ ಪ್ರತಿಯೊಬ್ಬರು ಮಾಡಬೇಕಾದದ್ದು ಇಷ್ಟೇ, ಏನಂದ್ರೆ, ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾನು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಇದು ಸತ್ಯವಿದೆ ಹೇಳ್ತಾ ಇದೆ. ಬೈಬಲ್ ಇರೋರು ತೆಗೆದು ಓದ್ರಿ. ಒಬ್ಬ ಮನುಷ್ಯನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಬೆಯಂತಿದೆ. ನಾಳೆ ಎಂದು ಕೊಚ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ದಿನದಲ್ಲಿಯೇ ನಮಗಿರುವ ದಿವಸ, ನಮಗಿರುವ ನಿಮಿಷ ಇದು ಮಾತ್ರ ಎಂಬುದಾಗಿ ಪರಿಗಣಿಸಿಕೊಳ್ಬೇಕು. ಆತನ ಏನ್ ಹೇಳ್ತಾ ಇದ್ದಾನಂದ್ರೆ, ದೇವರ ಚಿತ್ತವಾದರೆ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ನಾನು ಮಾಡ್ತೇನೆ, ನನಗೆ ಹಾಗೇ ಆಗ್ತದೆ. ಯಾವ ನಿಶ್ಚಯ ನಮಗಿಲ್ಲ ಪ್ರಿಯರೇ. ದೇವರ ವಾಕ್ಯ ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದೆ. ಈ ಕೆಲಸವನ್ನಾದರೂ ಆ ಕೆಲಸವನ್ನಾದರೂ ದೇವರ ಚಿತ್ತವಾದರೆ ಮಾಡುವೆವು ಎಂಬುದಾಗಿ ಹೇಳಬೇಕು. ಇಲ್ಲಿ ಏನ್ ಬಂದಿದೆ? ಅಹಂಕಾರದ ಮಾತು ಅಡಗಿ ಹೋಗ್ತದೆ. ಸೈತಾನನು ತಂದು ಹಾಕುವಂತ ಅಹಂಕಾರದ ಮಾತು ಅಡಗಿ ಹೋಗ್ತದೆ ಯಾವಾಗ ಈ ವಾಕ್ಯದ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಏನು ಇಲ್ಲ ಪ್ರಿಯರೇ. ನಾವು ನೋಡಿ ಎಷ್ಟೋ ಜನರನ್ನು ನೋಡ್ತೇವೆ. ಈಗಂತೂ ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡ ನಂತರ ಎಷ್ಟೋ ಯವನಸ್ಥರು ಸಾವನ್ನಪ್ಪಿದ್ದಾರೆ. ನಾನು ಯೂಟ್ಯೂಬ್ಗಳ ಮೂಲಕ ನಾನು ನೋಡಿದ್ದೇನೆ. ಒಂದೊಂದು ಫಂಕ್ಷನ್ಗಳಲ್ಲಿ ಡ್ಯಾನ್ಸ್ ಮಾಡ್ತಾನೆ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ಫಂಕ್ಷನ್ಗೆ ಹೋದವರು ವಾಪಸ್ ಬಂದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮನುಷ್ಯ ಮಾತ್ರದವನು, ಅವನು ಅಲ್ಪನಾಗಿದ್ದಾನೆ. ಇದೆಲ್ಲವೂ ಆತನ ಕೈಯಲ್ಲುಂಟು ಪ್ರಿಯರೇ. ಆದ ಕಾರಣ ಇಲ್ಲಿ ಆತನ ಹೇಳ್ತಾ ಇದ್ದಾನೆ, ಯಾಕೋಬನು, ಕರ್ತನಿಗೆ ಒಳಗಾಗಿರಿ, ಆತನಲ್ಲಿ ತಗ್ಗಿಸಿಕೊಳ್ಳಿರಿ. ಮಾತ್ರವಲ್ಲ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ನಿನ್ನ ಸಹೋದರ ನಿನ್ನಂತೆ ಪ್ರೀತಿಸು. ಪ್ರೀತಿ ಇಲ್ಲದವನು ದೇವರನ್ನು ಎಂದು ಕಂಡವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರ ಮೇಲೆ ನಿಮಗೆ ಪ್ರೀತಿ ಇಲ್ಲವೋ ಅವನು ದೇವರನ್ನು ಕಂಡವನಲ್ಲ. ಹಲ್ಲೆಲೂಯಾ. ಎಲ್ಲ ವಾಕ್ಯ ತೆಗೆದು ಹೋದ್ರೆ ಟೈಮ್ ಹೋಗ್ತದೆ. ನಾವು ಕೇಳಿದಂತ ವಾಕ್ಯಗಳನ್ನು ಹೇಳ್ತಾ ಇದ್ದೇನೆ. ಕರ್ತನಿಗೆ ಒಳಗಾಗಿರಿ, ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ನಿನ್ನ ಸಹೋದರನ್ನು ನೀನು ನಿಂದಿಸಬೇಡ, ದೂರ ಹೇಳಬೇಡ, ಪ್ರೀತಿಸು. ನಾಳೆ ಎಂದು ಕೊಚ್ಚಿಕೊಳ್ಬೇಡ. ನಾಳೆ ನಾವಿದ್ದೀವೋ ಇಲ್ಲೋ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಮತ್ತೆ ಓದ್ತೀವಿ ನಾವು, ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ.
ಹೇಗೆ ಹೊಗಳ್ಕೊಳ್ತೇವೆ? ಅಹಂಭಾವದಿಂದ ಹೊಗಳಿಕೊಳ್ಳುತ್ತೇವೆ. ಹೇ, ನಾನು ಮಾಡಿಯೇ ಮಾಡ್ತೇನೆ, ನಾನು ಇಂಥದ್ದು ಮಾಡಿಯೇ ಮಾಡ್ತೇನೆ, ನನ್ನಿಂದ ಸಾಧ್ಯನೇ ಉಂಟು. ಹೇಗೆ ಪ್ರಿಯರು ಹೇಳಲಿಕ್ಕೆ ಸಾಧ್ಯ ಉಂಟು? ಇಲ್ಲಿ ಅದಕ್ಕೆ ಇಲ್ಲಿ ಯಾಕೋಬನೊಂದು ಹೆಸರು ಕೊಟ್ಟಿದ್ದಾನೆ, ನೀವು ಅಹಂಭಾವದಿಂದ ನೀವು ಹೊಗಳಿಕೊಳ್ಳುತ್ತೀರಿ, ಎಚ್ಚರಿಕೆಯಾಗಿರಿ. ಅಹಂಕಾರ ಎಂಬುದು ಸೈತಾನನ ಮೊದಲನೆಯ ಗುಣವಾಗಿದೆ. ನಿಮ್ಮಲ್ಲಿ ಅಹಂಕಾರವನ್ನು ತಂದು ಹಾಕುತ್ತಾನೆ. ನಾನೇ ಶ್ರೇಷ್ಠಳು, ಈ ಮನೆಗೆ ಒಡತಿ ನಾನೇ, ಒಡೆಯನು ನಾನೇ. ನೋ, ಅಹಂಕಾರ ಬೇಡ. ನೀನು ಎಲ್ಲಿಂದ ಬಂದಿದ್ದಿ? ನೀನು ಹೇಗೆ ಇಲ್ಲಿ ಬಂದಿ? ನಿನ್ನ ಪರಿಸ್ಥಿತಿ ಏನಾಗಿತ್ತು? ಹೇಗೆ ಆಲಯಕ್ಕೆ ಬಂದಿ? ಹೇಗೆ ರಕ್ಷಣೆ ಹೊಂದಿದಿ? ಅದನ್ನು ಗಣನೆಗೆ ತೆಗೆದುಕೋ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆ ಎಲ್ಲ ಕೆಟ್ಟದ್ದೇ. ಇಲ್ಲಿ ಬಹಳ ಸ್ಪಷ್ಟ ಸಿಕ್ಕಿದೆಯಲ್ಲ, ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಾ? ಗೊತ್ತುಂಟಲ್ಲ, ಓದಿದ್ದೀರಾ, ಓದ್ತಾ ಇದ್ದೀರಾ? ಇದು ಕೆಟ್ಟದ್ದು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಏನಂದ್ರೆ, ಹೀಗೆ ಹೇಳದೆ ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆಯೆಲ್ಲ ಕೆಟ್ಟದ್ದು, ಒಳ್ಳೆಯದಲ್ಲ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಯಾಕೋಬನು ದೇವ ಸಭೆಗೆ, ಮೆಕದೋನ್ಯ ಎಂಬಂತ ಸಭೆಗೆ ಆತನು ಹೇಳುವಂತ ಸಂಗತಿ. ಅಷ್ಟು ಮಾತ್ರವಲ್ಲ, ಮೊದಲನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಓದ್ತೇವೆ. ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ ವಾಕ್ಯದಲ್ಲಿ ಓದ್ತೇವೆ, 12 ಕುಲಗಳನ್ನು ಉದ್ದೇಶಿಸಿ ಮಾತನಾಡಿದಂತ ಸಂಗತಿ ಇದಾಗಿದೆ. ನಿನ್ನ ಅಹಂಭಾವದಿಂದ ನೀನು ತಳ್ಳಲ್ಪಡುತ್ತಿ. ನಿನ್ನ ಅಹಂಭಾವದಿಂದ ಯಾವ ಕಾರ್ಯಗಳು ನೆರವೇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಗ್ಗಿಸಿಕೊಳ್ಳಿರಿ, ಆತನಿಗೆ ಒಳಗಾಗಿರಿ. ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಾಳೆ ಎಂದು ಕೊಚ್ಚಿಕೊಳ್ಬೇಡ್ರಿ. ನಮ್ಮದಲ್ಲ ನಾಳೆ, ನಮ್ಮದಲ್ಲ. ದೇವರ ವಾಕ್ಯ ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದೆ. ದೇವರ ಮುಂದೆ ತಗ್ಗಿಸಲ್ಪಟ್ಟವನು ನಾಳೆ ಎಂದು ಆತನು ಹೇಳುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಓದ್ತೇವೆ ನಾವು, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇಲ್ಲಿ ಯೋಬನ ವಿಷಯದಲ್ಲಿ ನೋಡುವುದಾದ್ರೆ, ಯೋಬನಿಗೆ ಬಹಳ ಇಕ್ಕಟ್ಟಾದಂಥ ಪರಿಸ್ಥಿತಿ ಬಂತು. ಊಟವಿಲ್ಲದಕ್ಕೂ ಕಷ್ಟ, ಊಟ ಮಾಡದಂಥ ಪರಿಸ್ಥಿತಿ, ತಿನ್ನಕ್ಕೆ ಆಗದಂಥ ಪರಿಸ್ಥಿತಿ, ಮೈಯೆಲ್ಲ ಹುಣ್ಣು, ಎಲ್ಲವನ್ನು ಕಳ್ಕೊಂಡನು. ಎಷ್ಟೋ ಕುದುರೆಗಳು, ಎಷ್ಟೋ ಒಂಟೆಗಳು, ಎಲ್ಲ ಆಳುಗಳು, ಮನೆಗಳು, ಮಕ್ಕಳು ಎಲ್ಲರನ್ನು ಕಳ್ಕೊಂಡಾಗ ಆತನು ಮೈಯೆಲ್ಲ ಹುಣ್ಣಾಗಿ ಕೂತುಕೊಂಡಂತ ಸಮಯದಲ್ಲಿ ಅವನ ಹೆಂಡತಿ ಬಂದು ಒಂದು ಮಾತು ಹೇಳ್ತಾಳೆ. ಏನಂತ ಹೇಳ್ತಾಳೆ? ಇಲ್ಲಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಓದ್ತೇವೆ, ನೀನು ಇನ್ನೂ ದೇವರನ್ನು ಬಿಡಲಿಲ್ಲವೋ? ಹಲ್ಲೆಲೂಯ, ನೀನು ಇನ್ನೂ ದೇವರನ್ನು ಬಿಡಲಿಲ್ಲವೋ? ಯಾರಾದರೂ ಸಿಕ್ಕಿದ್ರೆ ಓದ್ರಿ ಅದನ್ನು. ಯೋಬನ ಪತ್ರಿಕೆ ಹೀಗಿರುವಲ್ಲಿ ಇನ್ನೂ ಯಥಾರ್ಥತ್ವವನ್ನು ನೀನು ಬಿಡುವುದಿಲ್ಲವೋ? ದೇವರನ್ನು ದೂಷಿಸಿ ಸಾಯಿ. ಏನ್ ಹೇಳ್ತಾಳೆ? ಮೂರ್ಖತನದ ಮಾತನ್ನು ಮಾತಾಡ್ತಾಳೆ. ಯಾಕೆ? ಅವಳು ದೇವರಿಗೆ ಒಳಗಾಗ್ಲಿಲ್ಲ, ದೇವರು ಯಾರೆಂಬುದಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳಲಿಲ್ಲ, ಸೈತಾನನನ್ನು ಎದುರಿಸಲಿಲ್ಲ. ಇಂಥ ಮಾತು ಬರುವಾಗ ಆಕೆ ಸೈತಾನನನ್ನು ಎದುರಿಸಬೇಕಾಗಿತ್ತು. ನನ್ನ ಗಂಡ ಇಂಥ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದಾನಲ್ಲ, ಸಪೋರ್ಟ್ ಆಗಿ ನಿಲ್ಲಬೇಕಾಗಿತ್ತು. ಸೈತಾನನು ಕೆಟ್ಟದಕ್ಕಾಗಿ ಅವಳನ್ನು ಪ್ರೇರೇಪಿಸ್ತಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಸುಂದರವಾಗಿದೆ, ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದು ಹೇಳುವುದನ್ನು ನೋಡ್ತೇವೆ. ಆಗ ಆತನೇನು ಹೇಳ್ತಾನೆ? ಓದಿ ಬ್ರದರ್, ಮುಂದೆ ಓದಿ. ಮೂರ್ಖಳು ಮಾತಾಡಿದಂತೆ ಯಾಕೆ ಮಾತನಾಡುತ್ತೀ? ದೇವರಿಂದ ನಾವು ಒಳ್ಳೆದನ್ನು ನಾವು ಹೊಂದಿಕೊಳ್ಳುತ್ತೇವೆ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಹಲ್ಲೆಲೂಯಾ.
ಒಳ್ಳೆದನ್ನು ಮಾತ್ರ ಹೊಂದ್ಕೊಂಡ್ರೆ ಸಾಕ, ಕೆಟ್ಟದನ್ನು ಹೊಂದ್ಕೊಳ್ಬೇಕು. ಎಷ್ಟು ದೀನತೆಯ ಆತನ ಮನಸ್ಸಿನಲ್ಲಿದೆ. ಆ ಯೋಬನಲ್ಲಿ ಎಷ್ಟು ದೀನತೆ ಇದೆ. ಕಷ್ಟ ಅನುಭವಿಸ್ತಾ ಇದ್ದಾನೆ. ಊಟಕ್ಕೂ ಕೂಡ ಆತನಿಗೆ ತಿನ್ನಲಿಕ್ಕೆ ಆಗದಂತ ಪರಿಸ್ಥಿತಿ. ಊಟ ತಯಾರು ಮಾಡಿ ಕೊಡುವಂತವರೇ ಇಲ್ಲ, ಕೊಡುವಂತವಳೇ ದೂಷಿಸುವಾಗ ಆತನ ಪರಿಸ್ಥಿತಿ ಹೇಗಾಗಿರ್ಬೋದು? ಹಲ್ಲೆಲೂಯ. ಆತನು ತಗ್ಗಿಸಲ್ಪಟ್ಟನು. ಯೋಬನು ತಗ್ಗಿಸಲ್ಪಟ್ಟನು. ಕರ್ತನ ಮುಂದೆ ತಗ್ಗಿಸಲ್ಪಟ್ಟನು. ಒಳ್ಳೆದನ್ನು ಕೊಡ್ಲಿಕ್ಕೆ ಮಾತ್ರ ಸಂತೋಷವಾಗಿ ತಗೊಳ್ತೀವಲ್ಲ, ದೇವರು ಕೆಟ್ಟದನ್ನು ಕೊಟ್ಟರೆ ತಗೊಳ್ಬಾರ್ದ? ಎಂಥ ದೀನತೆಯ ಸ್ವಭಾವ ಪ್ರಿಯರೇ. ಹಲ್ಲೆಲೂಯ. ನಾನು ಈ ವಾಕ್ಯಗಳೆಲ್ಲ ಓದುವಾಗ ಸುಮ್ಮನೆ ಕೂತ್ಕೊಂಡರೆ ನಾನು ಅಳ್ತಾ ಕೂತ್ಕೊಳ್ತೇನೆ. ಎಷ್ಟೋ ಒಳ್ಳೆದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಸ್ವಲ್ಪ ಕೆಟ್ಟದೇನಾದ್ರೂ ಕಷ್ಟ ಬರುವಾಗ ಯಾರಾದ್ರೂ ಏನಾದರೂ ಅಂದ್ರೆ ನಾವು ಚಿಂತೆಗೊಳಗಾಗ್ಬಿಡ್ತೇವೆ. ಆಗ ನಾನು ಯೋಬನ ನೆನೆಸ್ಕೊಳ್ತೇನೆ. ಕರ್ತನ ಮುಂದೆ ತಗ್ಗಿಸಿಕೊಳ್ಳಬೇಕು. ಯಾರೇ ಏನೇ ಅಂದ್ರೆ ಡೋಂಟ್ ಕೇರ್ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ನಾವು ನೋಡ್ತೇವೆ, ಸೈತಾನನ್ನು ಎದುರಿಸಬೇಕು. ಅವನು ಓಡಿ ಹೋಗಬೇಕು. ಓಡಿ ಹೋಗಬೇಕಾದ್ರೆ ಈಗ ತಾನು ಹೇಳಿದಂತೆಲ್ಲ ಆ ವಿಶೇಷವಾದಂಥ ಸಂಗತಿಗಳಿಗೆ ನಾವು ಅದರಂತೆ ಜೀವಿಸಬೇಕು. ಮೊದಲನೇದೇನು? ದೇವರಿಗೆ ಒಳಗಾಗಿರಿ. ದಯವಿಟ್ಟು ಅದನ್ನು ನಾನು ಹೇಳುವಂತ, ನಾನು ಯಾವಾಗಲೂ ಪದೇ ಪದೇ ಹೇಳ್ತಿರ್ತೀನಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಬಿಟ್ಟು ಓಡಿ ಹೋಗಬೇಕಾದರೆ ಸೈತಾನನ ಕುಯುಕ್ತಿಗಳು ನಿಮ್ಮ ಜೀವಿತದಲ್ಲಿ ಇರಬಾರದೆ ಅಂದ್ರೆ, ಸೈತಾನನ ಮೋಸದ ಕೃತ್ಯಗಳು, ಅಂಧಕಾರದ ಶಕ್ತಿಗಳು, ಹೆಮ್ಮೆಯ ಸ್ವಭಾವ ಇವ್ಯಾವುದು ನಿಮ್ಮಲ್ಲಿ ಇರಬಾರದಂದ್ರೆ ಸೈತಾನನ ಎದುರಿಸಬೇಕು. ಎದುರಿಸಬೇಕಾದರೆ ನಾವು ದೇವರಿಗೆ ಒಳಗಾಗಬೇಕು. ಎರಡನೇದು ತಗ್ಗಿಸಿಕೊಳ್ಳಬೇಕು. ಮೂರನೇದು ಸಹೋದರನ್ನು ನಿಂದಿಸದೆ ಪ್ರೀತಿಸಬೇಕು. ನಾಲ್ಕನೇದು ನಾಳೆ ಎಂದು ನಾವು ಕೊಚ್ಚಿಕೊಳ್ಳಬಾರದು. ಅಹಂಭಾವದಿಂದ ಯಾವುದನ್ನು ಮಾತಾಡಬಾರದು. 5 ಸಂಗತಿಗಳ ಬಗ್ಗೆ ನಿಮ್ಮ ಸನ್ನಿಧಿಯಲ್ಲಿ ಮಾತಾಡಿದೆ. ಹಲ್ಲೆಲೂಯ. ತಿರುನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನು ಕೆಟ್ಟವನು. ಯಾವುದು ಕೆಟ್ಟದನ್ನು ನಿರಾಕರಿಸಿರಿ, ಯಾವುದು ಒಳ್ಳೆದನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ. ತಿರುನಾಮಕ್ಕೆ ಸ್ತೋತ್ರ. ಅಂದ್ರೆ ಮಾತ್ರ ನಾವು ಈ ಲೋಕವನ್ನು ಬಿಟ್ಟು ಹೋದರೂ ಪರಲೋಕಕ್ಕೆ ನಾವು ಸೇರ್ಲಿಕ್ಕೆ ನಮಗೆ ನಿರೀಕ್ಷೆ ಇರ್ತದೆ. ಇಲ್ಲೇ ನಿರೀಕ್ಷೆನ ಹೊಂದಿಕೊಳ್ಳೋದು. ಸತ್ತ ಮೇಲೆ ನಿರೀಕ್ಷೆ ಹೊಂದ್ಕೊಳ್ಳಿಕ್ಕಾಗಲ್ಲ. ನಮ್ಮ ನಿರೀಕ್ಷೆ ಇಲ್ಲೇ ಹೊಂದಿಕೊಳ್ಳೋದು. ನಮ್ಮ ಆತ್ಮ ನಮಗೆ ಸಾಕ್ಷಿ ಕೊಡಬೇಕು. ನೀನು ಸತ್ತ ಮೇಲೆ ಪರಲೋಕಕ್ಕೆ ಹೋಗುತ್ತೀಯೋ ಇಲ್ಲವೋ ಎಂಬಂತ ಆ ಪರೀಕ್ಷೆ ನಾವು ಮಾಡಿಕೊಳ್ಳುವಾಗ ನಮ್ಮ ಹೃದಯ ನಮಗೆ ಸಾಕ್ಷಿ ಕೊಡಬೇಕು. ಯಾವತ್ತಾದ್ರೂ ನಾವು ಸಾಕ್ಷಿ ಕೇಳ್ಕೊಂಡಿದ್ದೇವ? ನನ್ನ ಹೃದಯಕ್ಕೆ, ನಿಮ್ಮ ಹೃದಯಕ್ಕೆ ನಿಮ್ಮ ಸಾಕ್ಷಿ ನಿಮಗೆ ಸರಿಯಾಗಿ ಕಾಣ್ತಾ ಇದೆಯಾ? ನಾನು ಒಂದು ಮಾತು ಹೇಳ್ತೇನೆ, ನಮ್ಮ ಹೃದಯಗಳಿಗೆ ಗೊತ್ತಾಗ್ತದೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದೆಂಬುದಾಗಿ, ಯಾವುದು ಕೆಟ್ಟದು ಯಾವುದು ಒಳ್ಳೆಯದೆಂಬುದಾಗಿ. ಹಾಗಿದ್ದ ಮೇಲೆ ನಮ್ಮ ಆತ್ಮ ನಮಗೆ ನೀನು ಸರಿಯಾಗಿದ್ದೀಯಾ ಎಂಬುದಾಗಿ ನಮಗೆ ಸಾಕ್ಷಿ ಹೇಳ್ತಾ ಇದೆಯಾ? ನಮ್ಮ ಮನಸ್ಸಿಗೆ ಅರ್ಥವಾಗ್ತಾ ಇದೆಯಾ? ಒಂದು ವೇಳೆ ಆಗದಿದ್ರೆ ಇವತ್ತು ಕರ್ತನ ಮುಂದೆ ತಗ್ಗಿಸಿಕೊಳ್ಳ್ರಿ. ದೇವರಿಗೆ ಒಳಗಾಗಿರಿ. ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನ ಬಗ್ಗೆ ನೋಡ್ತೇವೆ. ಯೇಸು ಸ್ವಾಮಿಯ ಜೊತೆಯಲ್ಲೇ ಇದ್ದಂಥವನು. ಎಷ್ಟು ವರ್ಷಗಳು? 3.5 ವರ್ಷಗಳು ಪೇತ್ರನ ಯೇಸುವಿನೊಟ್ಟಿಗೆ ಇದ್ದವನು. ಆತನು ಏನ್ ಮಾಡಿದ? ಸೈತಾನನ್ನು ಎದುರಿಸಲಿಲ್ಲ. ಏನು ಶೋಧನೆ ಬಂತು? ಶೋಧನೆ ತಂದು ಹಾಕಿದ. ಏನ್ ಶೋಧನೆ ತಂದು ಹಾಕಿದಾನೆ? ಓದ್ತೇವೆ ಪೇತ್ರನ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ 66ನೇ ವಾಕ್ಯ, 68ನೇ ವಾಕ್ಯ, 70ರಿಂದ 72 ವಾಕ್ಯಗಳು ಓದುವುದಾದ್ರೆ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಪೇತ್ರನ ಬಗ್ಗೆ ಓದಿ ಬ್ರದರ್. ಯಾರು ಮೈಕ್ ಕೊಡಿ ಅವರಿಗೆ, ಯಾರಾದ್ರು ಓದೋರಿಗೆ ಮೈಕ್ ಕೊಡಿ, ಆನ್ ಮಾಡಿ. 66ನೇ ವಾಕ್ಯ, 14ನೇ ಅಧ್ಯಾಯ 66ನೇ ವಾಕ್ಯ. ಇತ್ತಲಾಗಿ ಪೇತ್ರನು ಕೆಳಗೆ ಅಂಗಳದಲ್ಲಿ ಇದ್ದಾಗ ಮಹಾಯಾಜಕನ ದಾಸಿಯರಲ್ಲಿ ಒಬ್ಬಳು ಬಂದು ಅವನು ಚಳಿ ಕಾಯಿಸಿಕೊಳ್ಳುತ್ತಿರುವುದನ್ನು ಕಂಡು ಅವನನ್ನು ನೋಡಿ, ನೀನು ಸಹ ಆ ನಜರೇತಿನವನಾದ ಯೇಸುವಿನ ಕೂಡ ಇದ್ದವನು ಅಂದಳು.
ಅವನು, ಅಲ್ಲ, ನೀನು ಏನು ಹೇಳುತ್ತೀಯೋ ನನಗೆ ಗೊತ್ತಿಲ್ಲ, ತಿಳಿಯುವುದಿಲ್ಲ ಎಂದು ಹೇಳಿ ಹೊರಾಂಗಣಕ್ಕೆ ಹೋದನು. ಅಲ್ಲಿ ದಾಸಿಯು ಅವನನ್ನು ಕಂಡು ಹತ್ತಿರದಲ್ಲಿ ನಿಂತಿದ್ದವರಿಗೆ, ಇವನು ಅವರಲ್ಲಿ ಒಬ್ಬನು ಎಂದು ತಿರುಗಿ ಹೇಳುವುದಕ್ಕೆ ತೊಡಗಿದಳು. ಇಲ್ಲಿ ಪೇತ್ರನು ಶೋಧನೆಗೆ ಒಳಗಾಗ್ತಾನೆ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸುವುದಕ್ಕಾಗಿ ಆತನು ಒಪ್ಪಿಸಿಕೊಟ್ಟಾಗ ಪೇತ್ರನಿಗೆ 3 ರೀತಿಯ ಶೋಧನೆ ಬರ್ತದೆ. ಆ ಶೋಧನೆಯಲ್ಲಿ ಆತನು ಜಯಿಸಲಿಲ್ಲ. ಸೈತಾನನಿಂದ ಬಂದಂತಹ ಶೋಧನೆ ಜಯಿಸಲಿಲ್ಲ. ಮೊದಲಾಗಿ ಯೇಸು ತಾನೇ ಹೇಳಿದ್ದಾನೆ, ನೀನು 3 ಸಾರಿ ನನ್ನ ವಿಷಯವಾಗಿ ಅಲ್ಲಗಳೆಯುತ್ತಿ ಆಗ ಕೋಳಿ ಕೂಗ್ತದೆ ಎಂಬುದಾಗಿ ಹೇಳಿದಂತಹ ಆ ಮಾತು ಅವನಿಗೆ ಗೊತ್ತಿದ್ರೂ ಕೂಡ ಶೋಧನೆಗೆ ಒಳಗಾಗ್ತಾನೆ. ಸೈತಾನನನ್ನು ಎದುರಿಸಲಿಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ಏನು ಇಲ್ಲಿ ಓದ್ತೇವೆ ನಾವು, ಚಳಿ ಕಾಯಿಸಿಕೊಳ್ಳುತ್ತಿರುವುದನ್ನು ಕಂಡು ಅವನನ್ನು ನೋಡಿ, ನೀನು ಸಹ ನಜರೇತಿನವನಾದ ಯೇಸುವಿನ ಕೂಡ ಇದ್ದವನು ಅಂದಳು. ಅವನು, ಅಲ್ಲ, ನೀನು ಏನನ್ನುತ್ತೀಯೋ ನನಗೆ ಗೊತ್ತಿಲ್ಲ. ಯೇಸು ಸ್ವಾಮಿಯ ಒಟ್ಟಿಗೆ ಇದ್ದವನು ಆತನು ಹೇಳ್ತಾ ಇದ್ದಾನೆ, ಅಲ್ಲ, ನಾನು ಯೇಸುವಿನೊಟ್ಟಿಗೆ ಇರಲಿಲ್ಲ, ನೀನು ಏನು ಹೇಳ್ತೀಯ ನಿಂಗೆ ಗೊತ್ತಿಲ್ಲ. ದೇವ ಜನರೇ, ನಾನು ಈ ವಾಕ್ಯದ ಮೂಲಕವಾಗಿ ಪರಿಶೋಧಿಸಿ ನಾನು ನನ್ನ ಜೀವಿತಕ್ಕೆ ಅಳವಡಿಸಿಕೊಂಡು ನಾನು ಯೋಚಿಸ್ತಿರುವಾಗ, ದೇವರೇ, ನನ್ನ ವಿಷಯದಲ್ಲಿ ನೀನು ಏನು ಅನ್ನುತ್ತಿ ಎಂಬುದಾಗಿ ನಾನು ಕೇಳ್ತಾ ಇರುವಾಗ, ಒಂದು ವೇಳೆ ಯಾವುದೇ ಹಿಂಸೆ, ಯಾವುದೇ ನಿಂದೆ, ಯಾವುದೇ ಅಪಮಾನ ನಮ್ಮ ಜೀವಿತದಲ್ಲಿ ಬಂದ್ರೆ ನಾವು ಯೇಸುವನ್ನು ಅಂಟಿಕೊಂಡು ಜೀವಿಸ್ತೇವೋ, ಅಥವಾ ಈ ಪೇತ್ರನಂತೆ ನನಗೆ ಗೊತ್ತಿಲ್ಲ, ಆ ಸಭೆನೇ ಗೊತ್ತಿಲ್ಲ, ಆ ಪಾಸ್ಟ್ರೇ ಗೊತ್ತಿಲ್ಲ, ದೇವರ ವಾಕ್ಯವನ್ನು ಓದಿಲ್ಲ, ನನ್ನ ಪ್ರಾರ್ಥನೆನೇ ಮಾಡಲ್ಲ, ಯೇಸು ಅಂದ್ರೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಂತ ಸಾಕ್ಷಿ ನಮ್ಮಲ್ಲಿ ಒಂದು ವೇಳೆ ಬರುವಂತ ಪರಿಸ್ಥಿತಿ ಬಂದ್ರೆ ನಾವು ಏನು ಅನ್ನುತ್ತೇವೆ? ಸೈತಾನನನ್ನು ಎದುರಿಸ್ತೇವಾ ಅಥವಾ ಪೇತ್ರನ ಹಾಗೆ ಸುಳ್ಳು ಹೇಳ್ತೇವಾ? ಸುಳ್ಳು ಹೇಳಿದರೆ ಸೈತಾನ ತಂದು ಹಾಕಿದ್ದಾನೆ ಎಂದು ಅರ್ಥ. ನನಗೆ ಗೊತ್ತಿಲ್ಲ ಎಂಬುದು ಹೇಳುವುದು ಸೈತಾನನ ಕಾರ್ಯ. ಯೇಸುವಿನ ಒಂದಿಗೆ ಇದ್ದಂತ ಪೇತ್ರನು ಏನ್ ಹೇಳ್ತಾ ಇದ್ದಾನೆ? ಸುಳ್ಳು ಹೇಳ್ತಾ ಇದ್ದಾನೆ. ಹಾಗಿದ್ದ ಮೇಲೆ ಯಾರು ಆ ಸುಳ್ಳನ್ನು ತಂದು ಹಾಕಿದ್ರು? ಸೈತಾನ ತಂದು ಹಾಕಿದ್ದಾನೆ. ಯೇಸು ಮೊದಲೇ ಪೇತ್ರನಿಗೆ ಹೇಳಿದ್ದನು, ನೀನು 3 ಸಾರಿ ನನ್ನ ಬಗ್ಗೆ ನನ್ನನ್ನು ಅಲ್ಲಗಳೆಯುತ್ತೆ ಎಂಬುದಾಗಿ ಹೇಳಿದಂತ ಮಾತು ಅವನಿಗೆ ಗೊತ್ತಿದ್ದರೂ ಆತನು ಸುಳ್ಳು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಸಾರಿ? 3 ಸಾರಿ. 72ನೇ ವಾಕ್ಯ ತನಕ ನೀವು ಓದಿ, ಬಹಳ ಅಲ್ಲಿ 3 ಸಾರಿ ಅಲ್ಲಗಳೆದಲ್ಲಿ ಬರೆಯಲ್ಪಟ್ಟಿದೆ. ಈಗ ಮುಂದೆ ಓದಿ ಬ್ರದರ್, 69ನೇ ವಾಕ್ಯ. ಅಲ್ಲಿ ದಾಸಿಯು ಅವನನ್ನು ಕಂಡು ಹತ್ತಿರದಲ್ಲಿ ನಿಂತಿದ್ದವರಿಗೆ, ಇವನು ಅವರಲ್ಲಿ ಒಬ್ಬನು ಎಂದು ತಿರುಗಿ ಹೇಳುವುದಕ್ಕೆ ತೊಡಗಿದಳು. ಅವನು ತಿರುಗಿ ಅಲ್ಲ ಅಂದನು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಅವರಲ್ಲಿ ಒಬ್ಬನು, ನೀನು ಗಲಿಲಾಯದವನೇ ಅಷ್ಟೇ ಎಂದು ತಿರುಗಿ ಹೇಳಿದರು. ಆದರೆ ಅವನು, ನೀವು ಹೇಳುವ ಆ ಮನುಷ್ಯನನ್ನು ನಾನು ಅರಿಯೆನು ಎಂದು ಹೇಳಿ ಶಪಿಸಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ನೋಡಿ, ಏನು ಸಾಕು ಬ್ರದರ್, ಏನು ಪೇತ್ರನು ಮಾಡಿದಂತ, ಯೇಸುವಿನೊಂದಿಗೆ ಇದ್ದಂಥವನು, ಅದ್ಭುತಗಳನ್ನು ಕಂಡವನು, ಯೇಸುವಿನ ಅದ್ಭುತವಾದಂತ ರೊಟ್ಟಿ ಮೀನನ್ನು ತಿಂದವನು, ಕಣ್ಣಾರೆ ಕಂಡಂತ ಅದ್ಭುತಗಳನ್ನು ನೋಡಿದವನು, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿದಂತ ಯೇಸು, ಸತ್ತವರನ್ನು ಎಬ್ಬಿಸಿದಂತ ಯೇಸು, ಹಲ್ಲೆಲೂಯಾ, ಇಂಥ ಅದ್ಭುತಗಳು ನೋಡಿದಂತ ಆ ಪೇತ್ರನು ಹೇಳ್ತಾ ಇದ್ದಾನೆ, ಶಪಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಹಲ್ಲೆಲೂಯಾ. ನೀನು ಹೇಳುವ ಮನುಷ್ಯನನ್ನು ನಾನು ಅರಿಯೆ, ನನಗೆ ಗೊತ್ತಿಲ್ಲ, ನಾನು ಗೊತ್ತೇ ಇಲ್ಲ, ನಾನು ಅರಿಯಲೇ ಅಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಇಂಥ ಪರಿಸ್ಥಿತಿ, ಲೋಕವು ನಮ್ಮನ್ನು ಪರಿಗಣಿಸಿ, ನೀನು ಇಂಥವನು, ಯೇಸುವನ್ನು ಪ್ರೀತಿಸುವಂತ ಒಬ್ಬ ಭಕ್ತನು, ಒಬ್ಬ ಭಕ್ತಳು ಎಂಬುದಾಗಿ ಹೇಳುವಾಗ ನೀವು ಹೌದು ಅಂತ ಒಪ್ಕೊಳ್ತಿರೋ, ಪೇತ್ರನ ಹಾಗೆ ಅಲ್ಲ ಅಂತ ಒಪ್ಕೊಳ್ತಿರೋ? ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಅಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀರಾ. ಹೌದು, ಹಿಂಸೆ ಬರಲಿ, ಕಷ್ಟ ಬರಲಿ, ನಿಂದೆ ಬರಲಿ, ಸೆರೆಮನೆ ವಾಸ ಬರಲಿ, ಪೆಟ್ಟು ಬೀಳಲಿ, ಆದ್ರೂ ನನಗೆ ಯೇಸು ಬೇಕು, ನಾನು ಯೇಸುವಿನ ಮಗನು ಮಗಳು ಎಂಬುದಾಗಿ ನೀವು ಧೈರ್ಯವಾಗಿ ಸಾಕ್ಷಿ ಕೊಟ್ರೆ ನಿಮಗೆ ನಿತ್ಯವಾದ ಆ ಪರಲೋಕ ರಾಜ್ಯ ನಿಮಗೆ ಸಿಗುತ್ತದೆ. ಇಲ್ಲಿ ಪೇತ್ರನ ಏನ್ ಮಾಡ್ತಾನೆ? ನಾನಲ್ಲ, ನನಗೆ ಗೊತ್ತಿಲ್ಲ, ನಾನು ಅರಿಯೆ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ಅವನು ಒಂದು ಮಾತು ಹೇಳ್ತಾನೆ, ಶಪಿಸಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಹೇಳ್ತಾನೆ. ದೇವರ ಆಣೆ ನನಗೆ ಗೊತ್ತಿಲ್ಲ, ನೀನು ಯಾರು, ನೀನು ಹಾಗೆ
ಹಲ್ಲೆಲೂಯಾ. ಇಂಥ ಶೋಧನೆ ನಮ್ಮ ಜೀವಿತದಲ್ಲಿ ಬಂದ್ರೆ ನಾವು ಏನಾಗಿರುತ್ತೇವೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನಂತ ಮನಸ್ಸು ನಮಗೆ ಬೇಡ, ಯೋಬನ ಹೆಂಡತಿ ಅಂತ ಮನಸ್ಸು ನಮಗೆ ಬೇಡ. ದೇವರ ನಾಮಕ್ಕೆ ಸ್ತೋತ್ರ. ಮಾತ್ರವಲ್ಲ, ಇಲ್ಲಿ ರೋಮಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದ್ತೇವೆ, ಇಲ್ಲಿ ಲೋಕದ ಸಂಗತಿಗಳು ಆತ್ಮಿಕ ಸಂಗತಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ರೋಮ 12 2ನೇ ವಾಕ್ಯ, ರೋಮನ್ಸ್ 12:2. ರೋಮ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ಓದಿ ಬ್ರದರ್. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೊಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಸಾಕು. ಇಲ್ಲಿ ಅನ್ವರ್ಡ್ಲಿ ವರ್ಡ್ಲಿ ಎಂಬುದಾಗಿ ಹೇಳ್ತೇವೆ. ಲೋಕದವುಗಳು ಪರಲೋಕದವುಗಳು, ಈ ಲೋಕದವುಗಳ ಸಂಗತಿಗಳು ಪರಲೋಕದ ಸಂಗತಿಗಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ದೇವರ ವಿಷಯವಾಗಿ ಸಾಕ್ಷಿಯಾಗಿ ಕಡೆಯವರೆಗೂ ನಿಲ್ಲಬೇಕಾದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನಮಗೆ ಈ ಲೋಕದ ಸಂಗತಿಗಳಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯುವುದಲ್ಲ. ಮಜಾ, ಮೋಜು, ಮಸ್ತಿ ಇವುಗಳಲ್ಲೆಲ್ಲ ನಮ್ಮ ಸಮಯವನ್ನು ಕಳೆಯುವಂಥದ್ದು. ತಿಂದು ಕುಡಿದು ಮಜಾ ಮಾಡೋದ್ರಲ್ಲೆಲ್ಲ ನಾವು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಂಥದ್ದು. ಒಬ್ಬ ವಿಶ್ವಾಸಿ ಯಾವುದು ಉತ್ತಮವಾದದ್ದು, ಯಾವುದು ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಬೇಕು. ಹಲ್ಲೆಲೂಯಾ. ಯಾವುದು ಒಳ್ಳೆಯದು, ಯಾವುದು ದೋಷವಿಲ್ಲದ್ದು, ಯಾವುದು ಉತ್ತಮವಾದದ್ದು, ಯಾವುದು ದೇವರಿಗೆ ಮೆಚ್ಚುಗೆಯಾದದ್ದು, ನಮಗೆ ಅದನ್ನ ಕಂಡುಹಿಡಲಿಕ್ಕೆ ಆಗುತ್ತಲ್ವಾ? ಆ ಜ್ಞಾನ ಕೊಟ್ಟಿದ್ದಾನೆ ಇಲ್ವಾ? ಯಾವುದು ಒಳ್ಳೇದು, ಯಾವುದು ಕೆಟ್ಟದಂತ ತಿಳ್ಕೊಳ್ಳುವಂತ ಜ್ಞಾನ ಕೊಟ್ಟಿದ್ದಾನಲ್ವಾ? ಯಾವುದು ಮೆಚ್ಚುಗೆ ಆದದ್ದು, ಯಾವುದು ಉತ್ತಮವಾದದ್ದು, ಅದೆಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದಲ್ವಾ? ಇಲ್ಲಿ ದೇವರು ಆತ್ಮನ ಹೇಳ್ತಾ ಇದ್ದಾನೆ, ಲಿಹಲೋಕದ ಯಾವ ಸಂಗತಿಗಳು ನಮ್ಗೆ ಬೇಡ, ಪರಲೋಕದ ಭಾವದವರಾಗಿರ್ರಿ. ಹಲ್ಲೆಲೂಯಾ. ಆಗ ಮಾತ್ರ ಸೈತಾನನನ್ನು ಎದುರಿಸಿ ನಿಲ್ಲಲು ಸಾಧ್ಯ. ಸೈತಾನ ನಿಮ್ಮ ಹಿಂದೆ, ನನ್ನ ಹಿಂದೆ ಇದ್ದೇ ಇದ್ದಾನೆ. ಕಾಯಿಲೆಗಳ ಮೂಲಕ ನಮ್ಮನ್ನು ಶೋಧಿಸ್ತಾನೆ, ನಿಂದೆಗಳ ಮೂಲಕ ನಮ್ಮನ್ನು ಶೋಧಿಸ್ತಾನೆ, ಅಪಮಾನಗಳ ಮೂಲಕ ನಮ್ಮನ್ನು ಶೋಧಿಸ್ತಾನೆ. ನೀನು ದೇವಾಲಯಕ್ಕೆ ಹೋಗುವಂತ ಒಬ್ಬ ಕ್ರೈಸ್ತನೆಂಬುದಾಗಿ ಅನ್ಯರು ಹೇಳುವಾಗ ನಮ್ಮ ಸಾಕ್ಷಿ ಏನಾಗಿರುತ್ತದೆ? ಪೇತ್ರನಂತೆಯೋ ಅಥವಾ ಯೋಬನ ಹೆಂಡತಿಯಂತೆಯೋ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಐಸಾಯ ನಾವು ನೋಡ್ತೇವೆ, ಎಂಥದೇ ಕಡು ಕೆಂಪಾಗಿರುವಂಥ ಪಾಪಗಳನ್ನು ಬಿಳುಪು ಮಾಡುವಂಥ ನಮ್ಮ ದೇವರೆಂಬುದಾಗಿ ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದ್ತೇವೆ. ನಾವು ಒಂದು ವೇಳೆ ಇನ್ನು ಪಾಪದ ಕೃತ್ಯದಲ್ಲಿರುವುದಾಗಿದ್ರೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು, ಒಂದು ವೇಳೆ ಇನ್ನೂ ಕ್ರಿಸ್ತನಿಗೆ ಒಳಗಾಗದೆ ಲೋಕದ ಆ ವ್ಯವಹಾರಗಳಲ್ಲಿ ಜೀವಿಸ್ತೇನೆಂಬುದಾಗಿ ನೀವು ಇರುವುದಾಗಿದ್ರೆ ಇವತ್ತೇ ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಿರಿ. ಆತನು ಒಳ್ಳೆಯವನು. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಅದನ್ನು ಏನ್ ಮಾಡ್ತಾನೆ? ಆತನು ಹಿಮದ ಹಾಗೆ ಬಿಳುಪು ಮಾಡ್ತಾನೆ. ಕಿರುಮಂಜಿ ಬಣ್ಣವಾಗಿದ್ರು ಅದನ್ನು ಉಣ್ಣೆಯಂತೆ ಬಿಳುಪು ಮಾಡ್ತಾನೆ. ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ ನಾವು ಬಿಳುಪಾಗಿರ್ಬೇಕು, ಉಣ್ಣೆಯಂತೆ ಬಿಳುಪಾಗಿರ್ಬೇಕು, ಕಿರುಮಂಜು ಬಣ್ಣವಾಗಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಕಾಣಿಸಿಕೊಳ್ಳಬೇಕು. ಪ್ರಿಯರೇ, ಅಂದ್ರೆ ಕ್ರಿಸ್ತನಿಗೆ ಒಳಗಾಗಬೇಕು, ರಕ್ಷಣೆ ಹೊಂದಿಕೊಳ್ಳಬೇಕು, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ತಾನೇ ನಮ್ಮನ್ನು ಇವತ್ತು ಆಳವಾದ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಿಯಲ್ಲಿ ನೀವು ನಿಮ್ಮನ್ನು ಸಂಪೂರ್ಣವಾಗಿ ನೀವು ಒಪ್ಪಿಸಿಕೊಡದೆ ಹೋದರೆ, ಕರ್ತನಿಗೆ ಒಳಗಾಗದೆ ಹೋದರೆ, ನಿಮ್ಮ ಸ್ಥಿತಿ
ತಪ್ಪಿ ಹೋದ ಮಗನ ಸ್ಥಿತಿ ಅಂತಿರುತ್ತದೆ. ತಪ್ಪಿ ಹೋದ ಮಗನ ಕತೆ ನಮಗೆ ಗೊತ್ತಿದೆ. ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಓದ್ತೇವೆ. ತಪ್ಪಿ ಹೋದ ಮಗನು ತಂದೆಯಿಂದ ಆಸ್ತಿ ತೆಗೆದುಕೊಂಡು ಹೋದನು, ಎಲ್ಲ ಲೂಟಿ ಮಾಡಿದನು, ಸೂಳೆಯರ ಸಂಗಡ ಸೇರಿದನು, ಸ್ನೇಹಿತರನ್ನು ಮಾಡಿಕೊಂಡು ಹಣ ಖರ್ಚಾಗೋ ತನಕ ತನ್ನ ಜೀವಿತವನ್ನು ಹಾಳು ಮಾಡಿಕೊಂಡನು. ನಂತರ ಒಂದಿನ ಬುದ್ಧಿ ಬಂತು. ಎಲ್ಲ ಕಳ್ಕೊಂಡಾಗ, ಎಲ್ಲ ನಷ್ಟವಾದಾಗ, ಊಟಕ್ಕೂ ಗತಿ ಇಲ್ಲದೆ, ಹಂದಿ ತಿನ್ನುವಂತ ಆಹಾರ ಕೂಡ ಅವನಿಗೆ ಸಿಗದೆ ಹೋದಾಗ ತಂದೆ ನೆನಪು ಮಾಡಿಕೊಳ್ತಾನೆ. ತಂದೆ ಮನೇಲಿ ಹೋಗ್ತೀನಿ, ನನಗೆಷ್ಟೋ ಕೂಲಿ ಆಳುಗಳಲ್ಲಿದ್ದಾರೆ, ನಾನು ಇಂಥ ಪರಿಸ್ಥಿತಿಯಲ್ಲಿ ಇದ್ದೇನಲ್ಲ, ತಂದೆ ಬಳಿಗೆ ನಾನು ಹೋಗ್ತೇನೆ. ನಾನು ಹೋಗಿ ಆ ತಂದೆ ಹತ್ರ ನಾನು ಕೇಳ್ಕೊಳ್ತೇನೆ, ಅಪ್ಪ, ನಾನು ನಿನಗೆ ವಿರೋಧವಾಗಿಯೋ ಪರಲೋಕಕ್ಕೆ ವಿರೋಧವಾಗಿಯೋ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ಎಂಬುದಾಗಿ ಆತನ ತಂದೆ ಹತ್ರ ಬರುವಾಗ ಅಲ್ಲಿ ದೊಡ್ಡದಾದಂಥ ಒಂದು ಸಂಭ್ರಮ ನಡೀತದೆ. ಪ್ರೀತಿಯ ದೇವ ಜನರೇ, ನೀವು ಒಂದು ವೇಳೆ ಪಾಪಿಗಳಾಗಿ, ಒಂದು ವೇಳೆ ನೀವು ಮಾಡಬಾರದ ಕಾರ್ಯಗಳನ್ನು ನಿಮ್ಮ ಜೀವಿತಗಳಲ್ಲಿ ಮಾಡಿ ಮಹಾದ್ರೋಹಿಗಳಾಗಿದ್ದರೆ, ಇವತ್ತು ಆನ್ಲೈನ್ ವೀಕ್ಷಿಸುವಂತ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ನೀತಿವಂತನೇ ಇಲ್ಲ, ಒಬ್ಬನಾದರೂ ಇಲ್ಲ. ಹಾಗಿದ್ದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಅವನು ಪಾಪಿ ಎಂಬುದಾಗಿ ಪರಿಗಣಿಸಿರುವಾಗ ನಾವು ಮಾಡಬೇಕಾದ ಒಂದು ಕೆಲಸ ಏನಂದ್ರೆ, ಕರ್ತನಿಗೆ ಒಳಗಾಗಬೇಕು. ಅಂದರೆ ರಕ್ಷಣೆ ಅನ್ನುವ ಅನುಭವವನ್ನು ಹೊಂದಿಕೊಳ್ಳಬೇಕು. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ತಪ್ಪಿ ಹೋದ ಮಗನು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟನು, ಕಷ್ಟಕ್ಕಾಗಿ ತಂದೆ ಬಳಿಗೆ ಬಂದನು. ಹಲ್ಲೆಲೂಯಾ. ಬಂದಾಗ ಏನಾಯ್ತು? ಬಹಳ ಸುಂದರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ 15ನೇ ಇಲ್ಲಿ ಓದ್ತೇವೆ ನಾವು, ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೂ ಪಾಪ ಮಾಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪದ ಹೃದಯದಿಂದ ಆತನು ತಂದೆಯ ಬಳಿಗೆ ಬಂದಾಗ ತಂದೆಯಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಾನೆ. ಏನ್ ಹಬ್ಬ ಅಂದ್ರೆ, ಅಲ್ಲಿ ನೋಡ್ತೇವೆ, ಆತನನ್ನು ತಂದೆ ಓಡಿ ಹೋಗಿ ಅಪ್ಪಿಕೊಂಡು ಮುದ್ದಿಸಿ ಅವನಿಗೆ ಮೊದಲಾಗಿ ನಿಲುವಂಗಿಯನ್ನು ತೊಡಿಸ್ತಾನೆ. ಓದಿ ಬ್ರದರ್, ಅದು ವಾಕ್ಯ ಓದಿ. 11ರಿಂದ 24 ಅದರಲ್ಲಿ ಓದಿ. 11ರಿಂದ ಓದಿ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟು ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. 18ನೇ ವಾಕ್ಯ ಓದಿ ಬ್ರದರ್, ತುಂಬಾ ಟೈಮ್ ಇಲ್ಲ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಒಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಪಶುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು, ಸಾಕು ಬ್ರದರ್, ಸಾಕು. ಇಲ್ಲಿ ಬಹಳ ಸುಂದರವಾದ ಒಂದು ಹಬ್ಬ ಅಲ್ಲಿ ಆಗ್ತಾ ಇದೆ. ದೂರದಿಂದ ಬರುವಂತ ಮಗನು ಪಶ್ಚಾತ್ತಾಪದಿಂದ ಬರ್ತಾ ಇದ್ದಾನೆ. ಅಂದ್ರೆ ದೇವರಿಗೆ ಒಳಗಾಗಬೇಕು. ತಂದೆ ಅಂದ್ರೆ ದೇವರು ಸಮಾನದಲ್ಲಿ ಇಲ್ಲಿ ನಾವು ನೋಡುವುದಾದ್ರೆ, ಆತನು ತಪ್ಪಿ ಹೋದಂತ ಒಬ್ಬ ಮಗನು, ಪಾಪದಲ್ಲಿ ಮುಳುಗಿದಂತ ಒಬ್ಬ ಮಗನು ತಂದೆ ಬಳಿಗೆ ಬರ್ತಾ ಇದ್ದಾನೆ. ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೂ ಪಾಪ ಮಾಡಿದ್ದೇನೆ ಎಂಬ ಪಶ್ಚಾತ್ತಾಪದಿಂದ ಬಂದಾಗ ಆ ತಂದೆ ಅವನನ್ನು ದೂರ ಕಳಿಸಲಿಲ್ಲ. ಆತನನ್ನು ಹಿಡಿದು ಅಪ್ಪಿಕೊಂಡು ಮುದ್ದಿಸಿ, ಬಹಳವಾಗಿ ಮುದ್ದಿಸಿದನು. ಪ್ರೀತಿ ದೇವ ಜನರೇ, ಇವತ್ತು ನೀನು ಕಡು ಪಾಪಿಗೆ ಆಗಿದ್ದರು ನೀವು ಕರ್ತನ ಸನ್ನಿಧಿಯಲ್ಲಿ ನಾನು ಪಾಪಿ ಎಂಬುದಾಗಿ ನೀವು ಒಪ್ಪಿಕೊಂಡು ಅರಿಕೆ ಮಾಡಿ ನನ್ನನ್ನು ನಿನ್ನ ಮಗನಾಗಿ ಸ್ವೀಕರಿಸಿ ಎಂಬುದಾಗಿ ಹೇಳುವಾಗಲೇ ಕರ್ತನು ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆ, ಬಹಳವಾಗಿ ಅಪ್ಪಿಕೊಳ್ಳುತ್ತಾನೆ, ನಿನಗೆ ಮುದ್ದಿಸುತ್ತಾನೆ. ಅದೇ ಕರ್ತನಿಗೆ ಒಳಗಾಗುವಂಥದ್ದು, ಅದೇ ಜೀವಿತವೇ ಕರ್ತನಿಗೆ ಒಳಗಾಗುವಂಥದ್ದು. ಹಲ್ಲೆಲೂಯಾ.
ಆದ ನಂತರ ಏನಾಯ್ತಲ್ಲಿ ಬಹಳ ಸುಂದರವಾದಂಥ ಒಂದು ಘಟನೆ ನಡೀತದೆ. ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ಅವನಿಗೆ ತಂದು ತೊಡಿಸಿರಿ ಎಂಬುದಾಗಿ ಹೇಳ್ತಾನೆ. ನಿಲುವಂಗಿ ರಕ್ಷಣೆಗೆ ಹೋಲಿಕೆಯಾಗಿದೆ. ನಿಲುವಂಗಿ ರಕ್ಷಣೆಗೆ ಹೋಲಿಕೆಯಾಗಿದೆ. ಈ ನಿಲುವಂಗಿ ಅಂದರೆ ರಕ್ಷಣೆ. ಕೂಡಲೇ ಆತನು ಯಾವಾಗ ಪಶ್ಚಾತ್ತಾಪಪಟ್ಟು ತಂದೆ ಬಳಿಗೆ ಬಂದನೋ ಅವನಿಗೆ ರಕ್ಷಣೆಯ ಅನುಭವ, ರಕ್ಷಣೆಯ ಆ ಒಂದು ಪದವಿ ಅವನಿಗೆ ಸಿಕ್ಕಿತು. ಎರಡನೇದಾಗಿ ಇಲ್ಲಿ ಓದ್ತೇವೆ, ಇವನ ಕೈಗೆ ಉಂಗುರವನ್ನು ಇಡಿರಿ. ಉಂಗುರ ಅಂದ್ರೆ ಏನು ತೋರಿಸ್ತದೆ? ನಾವು ನೋಡ್ತೇವೆ ಎಂಗೇಜ್ಮೆಂಟ್ಗಳಲ್ಲಿ ಉಂಗುರಗಳನ್ನು ಹಾಕಿ ಎಂಗೇಜ್ಮೆಂಟ್ ಮಾಡ್ತಾರೆ, ಹೌದಲ್ವಾ? ಎಂಗೇಜ್ಮೆಂಟಿಗೆ ಉಂಗುರವನ್ನು ಉಪಯೋಗಿಸ್ತಾರೆ. ಇಲ್ಲಿ ಅವನ ಕೈಗೆ ಉಂಗುರವನ್ನು ಇಡಿರಿ. ಎಂಗೇಜ್ಮೆಂಟ್ ಅನ್ನು ನಿಶ್ಚಿತಾರ್ಥವಾಯಿತು. ತಂದೆಯಾದ ದೇವರಿಗೂ ತಪ್ಪಿ ಹೋದ ಈ ಮಗನಿಗೂ ನಿಶ್ಚಿತಾರ್ಥವಾಯಿತು. ಇವನು ನನ್ನ ಮಗನು, ನಾನು ಇನ್ನು ಮೇಲೆ ಇವನನ್ನು ಮಗನೆಂಬುದಾಗಿ ಸ್ವೀಕರಿಸಿಕೊಳ್ತೇನೆ ಎಂಬುದಾಗಿ ನಿಶ್ಚಯ ಮಾಡಿಕೊಂಡ್ರು. ನಿಶ್ಚಯವಾಯಿತು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಕಾಲಿಗೆ ಜೋಡು ಮೆಡಿಸಿರಿ. ಜೋಡು ಏನಂತ ತೋರಿಸ್ತದೆ? ಇವನು ರಕ್ಷಣೆ ಹೊಂದಿದವನು, ಇವನು ನನ್ನ ಮಗನು ಮಾತ್ರವಲ್ಲ, ಇವನು ಇನ್ನು ಮೇಲೆ ಸುವಾರ್ತೆ ಸಾರುವುದಕ್ಕಾಗಿ, ಇವನ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ ಇರಬೇಕೆಂಬುದಾಗಿ ಜೋಡನ್ನು ಅವನಿಗೆ ತೋರಿಸ್ತಾರೆ. ಇದು ಸುಮ್ಮನೆ ಸ್ಟೋರಿ ಬರೆಯಲ್ಪಟ್ಟಿಲ್ಲ, ಆತ್ಮಿಕ ಅರ್ಥ ಬಹಳವಾಗಿದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ. ಕರುವನ್ನು ತಂದು ಕೊಯ್ದರು ಅಂದ್ರೆ ದೇವರಿಗೆ ಉಪಕಾರವನ್ನು ಸ್ಮರಿಸಿದರು, ಯಜ್ಞವನ್ನು ಅರ್ಪಿಸಿದರು. ಆತನು ತಪ್ಪಿ ಹೋದಂತ ನನ್ನ ಮಗನು ತಿರುಗಿ ಬಂದನಲ್ಲ ಎಂಬುದಾಗಿ ಹೇಳಿ ಕೊಬ್ಬಿದ ಕರುವನ್ನು ಕೊಯ್ಯಿಸಿ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಮಾತ್ರವಲ್ಲ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ನನ್ನ ಈ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡೋದಕ್ಕೆ ತೊಡಗಿದರು. ಇಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಉಲ್ಲಾಸ ಪಡೋಣ ನಾವು ಎಂಬುದಾಗಿ ಹೇಳುವಂಥದ್ದು ಏನಂದ್ರೆ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ದೇವರಿಗೆ ತಪ್ಪಿ ಹೋದ ಮಗನು ಹಿಂತಿರುಗಿ ಬಂದಿದ್ದಾನಲ್ಲ ಎಂಬುದಾಗಿ ತಿಳಿದು ದೇವರಿಗೆ ಕೃತಜ್ಞತೆಯ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದರು. ಹಲ್ಲೆಲೂಯಾ. ನಾಮಕ್ಕೆ ಸ್ತೋತ್ರ. ದೇವರಿಗೆ ಒಳಗಾಗಿರಿ. ನಿಮ್ಮ ವಿಷಯವಾಗಿ ಹಬ್ಬ ಪರಲೋಕದಲ್ಲಿ ಉಂಟಾಗ್ತದೆ. ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ಆತನು ಎಂದಿಗೂ ತಿರಸ್ಕರಿಸುವುದಿಲ್ಲ. ನಿರ್ನಾಮಕ್ಕೆ ಸ್ತೋತ್ರ. ಇವತ್ತಿನ ನನ್ನ ವಿಷಯ ಏನಂದ್ರೆ, ಸೈತಾನ ನಮ್ಮ ಹಿಂದೆ ಇದ್ದಾನೆ. ಯಾರು ನಿಶ್ಚಿಂತೆಯಲ್ಲಿರುವಂತ ದಿವಸಗಳಿದಲ್ಲ. ಎಂಥ ದೊಡ್ಡ ಭಕ್ತನು ಕೂಡ ಅವನಿಗೆ ಸೈತಾನನ ಶೋಧನೆ ಇದ್ದೇ ಇರುತ್ತದೆ. ಎಷ್ಟೇ ಪ್ರವಾದಿ ಆಗಿದ್ರು ಕೂಡ, ಹಲ್ಲೆಲೂಯಾ, ಚಿಕ್ಕ ಪ್ರವಾದಿ ಆಗಿರಲಿ, ದೊಡ್ಡ ಪ್ರವಾದಿ ಆಗಿರಲಿ, ಇವತ್ತು ರಕ್ಷಣೆ ಹೊಂದಿದಂತ ಒಬ್ಬ ವಿಶ್ವಾಸಿ ಆಗಿರಲಿ, 20-30 ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದಂತ ಒಬ್ಬ ವಿಶ್ವಾಸಿ ಆಗಿರಲಿ, ಅವನಿಗೆ ಶೋಧನೆ ಇದ್ದೇ ಇರ್ತದೆ. ಸೈತಾನನು ತಂದು ಹಾಕ್ತಾನೆ. ಆದ ಕಾರಣ ನಾನು ಹೇಳುವಂತ ಒಂದು ವಿಷಯ ಏನಂದ್ರೆ, ದೇವರಿಗೆ ಯಾವಾಗಲೂ ಒಳಗಾಗಿರಿ, ಆತನಲ್ಲಿ ತಗ್ಗಿಸಿಕೊಳ್ಳ್ರಿ, ಸಹೋದರನ ನಿಂದಿಸಬೇಡ್ರಿ, ಪ್ರೀತಿಸಿರಿ. ನಾಳೆ ಎಂದು ಕೊಚ್ಚಿಕೊಳ್ಬೇಡ. ಒಂದು ದಿನದೊಳಗೆ ಏನಾಗ್ತದೆ ನಮಗೆ ಗೊತ್ತಿಲ್ಲ. ನಾವು ಹಬೆಗೆ ಸಮಾನರು. ಹಲ್ಲೆಲೂಯಾ. ನಾವು ಹಬೆಗೆ ಸಮಾನರು. ಏನ್ ಹೇಳಬೇಕು? ಯಾರಾದ್ರೂ ಕೇಳಿದ್ರೆ, ಏನಪ್ಪ ನಿನ್ ಮನೆ ಕಟ್ಟಿ ಆಯ್ತಾ, ನಿಮ್ಮ ಮಕ್ಕಳ ಮದುವೆ ಆಯ್ತಾ, ನೀನು ಏನ್ ಕೆಲಸ ಏನ್ ಮಾಡ್ತಿದ್ದೆ ಅಂತ ಕೇಳುವಾಗ ನಾವೇನ್ ಹೇಳ್ತೇವೆ? ನಾನು ಮುಂದಿನ ವರ್ಷ ಮನೆ ಕಟ್ಟಿಬಿಡ್ತೇನೆ. ಧೈರ್ಯವಾಗಿ ಹೇಳಲಿಕ್ಕೆ ನಮಗೆ ಚಾನ್ಸ್ ಇಲ್ಲ. ಏನ್ ಹೇಳಬೇಕು? ದೇವರ ಚಿತ್ತವಾದರೆ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುತ್ತೇನೆ ಎಂದು ಹೇಳಬೇಕು. ಹಲ್ಲೆಲೂಯಾ. ನಾಮಕ್ಕೆ ಸ್ತೋತ್ರ. ಬಹಳ ಸುಂದರವಾದ ಆ ವಾಕ್ಯ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ. ಮನೆಗೆ ಹೋಗಿ ದಿನವೂ ಓದಿರಿ. ದೇವರು ನಮ್ಮನ್ನು ಆಧರಿಸುವನಾಗಿದ್ದಾನೆ. ದೇವರಿ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸ್ತಾನೆ ನೆನೆಸ್ತೇನೆ. ವಿಶೇಷವಾಗಿ ನಾನು ಆಶೀರ್ವಾದ ಹೊಂದಿದ್ದೇನೆ. ಇದರ ನಾಮಕ್ಕೆ ಸ್ತೋತ್ರ. ಯೂಟ್ಯೂಬ್ ಮೂಲಕವಾಗಿ ಕೇಳುವಂಥ ಪ್ರತಿಯೊಬ್ಬರು ವಾಕ್ಯವನ್ನು ನೆನಪಿಗೆ ತಂದುಕೊಂಡು ಅದರಂತೆ ಜೀವಿಸಲಿಕ್ಕೆ ಪ್ರಯತ್ನಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ.
ಹಾಲೆಲೂಯ, ಹಾಲೆಲೂಯ. ದೇವರ ದಾಸೆಯಿಂದ ಉತ್ತಮವಾದ ಸಂದೇಶವನ್ನು ಕೇಳಿದೆವು. ನಾವು ದೇವರ ಹತ್ತಿರಕ್ಕೆ ಬರುವಾಗ ದೇವರು ನಮ್ಮ ಸಮೀಪಕ್ಕೆ ಬರುತ್ತಾನೆ. ಹಾಲೆಲೂಯ. ನಾವು ದೇವರ ಸಮೀಪದಲ್ಲಿ ಇಲ್ಲದಿದ್ದರೆ ದೇವರು ನಮ್ಮ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ದೇವರ ಸಮೀಪಕ್ಕೆ ಹೋಗೋಣ. ಅಹಂಕಾರಿಗಳಾಗಿರದೆ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳೋಣ. ನಮ್ಮನ್ನು ನಾವೇ ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ನಮ್ಮ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಹಾಲೆಲೂಯ. ನಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳಬೇಕು, ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು. ಆ ಸಮಯದಲ್ಲಿ ದೇವರು ತಾನೇ ನಮ್ಮ ಜೀವಿತಗಳನ್ನು ಆಶೀರ್ವದಿಸ್ತಾನೆ. ಹಿಜ್ಕೀಯ, ನಮಗೆ ಗೊತ್ತಿದೆ, ಹಿಜ್ಕೀಯನೆಂಬ ಒಬ್ಬ ದೇವ ಭಕ್ತನು, ಅವನ ಅರಸನಾಗಿದ್ದನು. ಅವನು ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತಾ ಇರಲಿಲ್ಲ. ಯೆಶಾಯ ಪ್ರವಾದಿಯಿಂದ ಒಂದು ಮಾತನ್ನು ಕೇಳುವ ಹಾಗೆ ದೇವರು ಮಾಡುತ್ತಾನೆ. ಏನಂತ? ನಿನಗೆ ಒಂದು ರೋಗ ಬಂದಿದೆ. ಆ ರೋಗವು ಮರಣಕರವಾದ ರೋಗ, ನಿನಗೆ ಅದು ಸಾವನ್ನು ತರುವಂಥ ರೋಗ. ಹೀಗೆ ಆತನು ಯಾವಾಗ ಈ ಯೆಶಾಯ ಪ್ರವಾದಿಯಿಂದ ಹಿಜ್ಕೀಯನು ಕೇಳುತ್ತಾನೋ, ಸಡನ್ ಆಗಿ ಅವನಿಗೆ ಹಾಲೆಲೂಯ ಭಯ ಉಂಟಾಗುತ್ತದೆ, ಮರಣದ ಭಯ ಹುಟ್ಟುತ್ತದೆ. ಮರಣ ಭಯ ಹುಟ್ಟಿದಾಗ ದೇವರ ಮುಂದೆ ಅಂಗಲಾಚಿ ತನ್ನ ಅಹಂಕಾರವನ್ನೆಲ್ಲ ಬಿಟ್ಟು ಪ್ರಾರ್ಥನೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿದಾಗ ನಾವು ಬೈಬಲ್ ಓದುತ್ತೇವೆ, ಹಿಜ್ಕೀಯನು ಆ ಸಮಯದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ 15 ವರ್ಷವನ್ನು ದೇವರವನಿಗೆ ಕೂಡಿಸಿಕೊಡುತ್ತಾನೆ. ಹಾಲೆಲೂಯ. ಯಾವಾಗ ನಾವು ತಗ್ಗಿಸಿಕೊಳ್ಳುತ್ತೇವೋ, ಆರೋಗ್ಯದಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಕೂಡಿಸಿಕೊಡುತ್ತಾನೆ. ಅದಕ್ಕೆ ಗುರುತು ಎಂಬುದಾಗಿ ಗುರುತು ಕೊಡು. ನನಗೆ ಗುಣಪಡಿಸಿದೆಯಲ್ಲ, ನಾನು ಆಲಯಕ್ಕೆ ಹೋಗಬೇಕು, ನಾನು ಆಲಯಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡುತ್ತೇನೆ ಎಂಬುದಾಗಿ ಯೋಚನೆ ಮಾಡಿದಾಗ ಹಾಲೆಲೂಯ, ಆ ಸಮಯದಲ್ಲಿ ಅವನು ದೇವರ ಮುಂದೆ ಒಂದು ಗುರುತನ್ನು ಕೇಳ್ತಾನೆ. ಅವಾಗ ದೇವರು ದೂತರು ಬಂದವನಿಗೆ ಹೇಳ್ತಾರೆ, ನಿನಗೆ ನೆರಳು 10 ಹೆಜ್ಜೆ ಮುಂದೆ ಹೋಗಿದ್ದನ್ನು ಕಾಣಬೇಕಾ ನಿನಗೆ, ಅಥವಾ 10 ಹೆಜ್ಜೆ ಹಿಂದೆ ಹೋದದನ್ನು ನಿನಗೆ ಕಾಣಬೇಕೆಂಬುದಾಗಿ ಕೇಳುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಹೇಳ್ತಾನೆ, 10 ಹೆಜ್ಜೆ ಮುಂದೆ ಹೋಗೋದು ಸುಲಭ, ಆದರೆ ಹಿಂದೆ ಹೋಗೋದು ಕಷ್ಟ. ನನಗೆ ಹಿಂದೆ ಹೋಗೋದನ್ನು ನೀನು ತೋರಿಸೆಂಬುದಾಗಿ ಕೇಳಿಕೊಳ್ತಾನೆ. ಆವಾಗ ನಾವು ನೋಡುತ್ತೇವೆ, ಹಿಜ್ಕೀಯನು ಹೇಳಿದ ಹಾಗೆ ದೇವರು 10 ಹೆಜ್ಜೆ ನೆರಳು ಹಿಂದೆ ಬೀಳುವ ಹಾಗೆ, ಹಿಂದೆ ಹೋಗುವ ಹಾಗೆ ದೇವರು ಮಾಡುತ್ತಾನಂತೆ. ಹಾಲೆಲೂಯ. ಅಂದರೆ ಒಬ್ಬ ದೇವ ಭಕ್ತನು ದೇವರ ಮುಂದೆ ತನ್ನ ಅಹಂಕಾರವನ್ನು, ತನ್ನ ಎಲ್ಲವನ್ನು ಬಿಟ್ಟು ದೇವರ ಮುಂದೆ ತಗ್ಗಿಸಿಕೊಳ್ಳುವಾಗ ಪೃಥ್ವಿಯ ಮುಖಾಂತರವೂ ದೇವರು ನಮ್ಮ ಸಂಗಡ ಮಾತನಾಡುತ್ತಾನೆ. ನಮಗೆ ಸೈನ್ಗಳನ್ನು ಕೊಡ್ತಾನೆ, ವಂಡರ್ಸ್ಗಳನ್ನು ಮಾಡುತ್ತಾನೆ. ಹಿಜ್ಕೀಯನ ಜೀವಿತ ನೋಡ್ತೇವೆ. ಆತನ ಬಾಳಿನಲ್ಲಿ ಆತನು ಏನು ಕೇಳಿಕೊಂಡು ಅದೇ ರೀತಿಯಾಗಿ ದೇವರು 10 ಹೆಜ್ಜೆ ನೆರಳು ಹಿಂದೆ ಹೋಯಿತು ಎಂಬುದಾಗಿ. ಹಾಲೆಲೂಯ. ಅಂದರೆ ಸೂರ್ಯನನ್ನೇ ದೇವರು ಏನ್ ಮಾಡಿದ, ಒಂದು ಸ್ವಲ್ಪ ಹಿಂದೆ ತಳ್ಳಿದನು ಎಂಬುದಾಗಿ. ಯಾರಿಗೋಸ್ಕರ? ಹಿಜ್ಕೀಯನಿಗೋಸ್ಕರ. ಹಾಗಾಗಿ ಪ್ರಿಯ ದೇವಜನ, ನಾವು ಅಹಂಕಾರಿಗಳಾಗದೆ ಅಹಂಕಾರವನ್ನು ಬಿಟ್ಟು ನಾವು ಜೀವಿಸುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಹಾಲೆಲೂಯ ಎಲ್ಲ ವಿಷಯಗಳಲ್ಲಿ ನಮ್ಮ ಮುಂದೆ ನಡೆಸುವನಾಗಿದ್ದಾನೆ. ಈ ಸಮಯ ಪ್ರಾರ್ಥನೆಯ ಸಮಯ. ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಗೋಸ್ಕರ ಕೇಳಿಕೊಂಡ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಒಬ್ಬ ಅಭಿಷೇಕ್ ಎಂಬ ಸಹೋದರರು ಪ್ರಾರ್ಥನೆ ಮನವಿಯನ್ನು ಕೊಟ್ಟಿದ್ದಾರೆ. ನನ್ನ ಕುಟುಂಬದಲ್ಲಿ ಅಸಮಾನತೆ, ಚಿಂತೆ, ನೋವಿಗೆ ಒಳಗಾಗಿದ್ದಾರೆ, ದಯಮಾಡಿ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅಭಿಷೇಕ್ ಕೇಳಿಕೊಂಡಿದ್ದಾರೆ. ಈ ಸಮಯದಲ್ಲಿ ಅಭಿಷೇಕಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬದಲ್ಲಿರುವಂಥ ಅಸಮಾನತೆ, ಚಿಂತೆ, ನೋವು ಎಲ್ಲವನ್ನು ದೇವರು ಹೋಗಲಾಡಿಸುವಂತೆ ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಬೇಡಿಕೊಳ್ಳೋಣ. ರೇಣುಕ ಎಂಬವರು ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ. ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವಳು ಓದುವುದಕ್ಕೂ ಬರೆಯುವುದಕ್ಕೂ ದೇವರು ಅವರ ಮಗಳಿಗೆ ಸಹಾಯವನ್ನು ಮಾಡುವುದಕ್ಕೋಸ್ಕರ ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ. ಈ ಸಮಯದಲ್ಲಿ ರೇಣುಕ ಅವರ ಮಗಳನ್ನು ನೆನಪಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಭಾರತಿ ಕುಮಾರಿ ಎಂಬುವರು ಪ್ರಾರ್ಥನೆ ಕೇಳಿಕೊಂಡಿದ್ದಾರೆ. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ, ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗೋದಕ್ಕೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿದ್ದಾರೆ. ಈ ಸಮಯದಲ್ಲಿ ಅವರನ್ನು ನಾವು ಪ್ರಾರ್ಥನೆ ನೆನಪಿಸಿಕೊಳ್ಳೋಣ. ಹಾಗೆ ಇನ್ನು 1ನೇ ತಾರೀಕು ಕಡೆಯ ಫೇಸಿನ ಎಲೆಕ್ಷನ್ ನಡೀಲಿಕ್ಕಿದೆ. ನಾವು ಪ್ರಾರ್ಥನೆ ಮಾಡೋಣ. ದೇವರ ಆತ್ಮನು ಆ ಕಡೆಯ ಫೇಸಿನಲ್ಲಿಯೂ ತನ್ನ ಅದ್ಭುತವನ್ನು ಮಾಡಲಿ. ಹಲವು ಮೋಸಗಳು, ಏನೆಲ್ಲ ಸಂಗತಿಗಳು ನಾವು ವಿಡಿಯೋಗಳಲ್ಲಿ, ವಾಟ್ಸಪ್ಗಳೆಲ್ಲ ನೋಡಿದ್ದೇವೆ. ಆದರೆ ದೇವರು ತನ್ನ ನಿಯಂತ್ರಣದಲ್ಲಿ ಈ ಸಾರಿ ಎಲೆಕ್ಷನ್ ಇಟ್ಟುಕೊಂಡಿದ್ದಾನೆ. ಸಭೆಯು ಇಡೀ ದೇಶಾದ್ಯಂತ, ಪ್ರಪಂಚಾದ್ಯಂತ ಈ ಎಲೆಕ್ಷನಿಗೋಸ್ಕರ ಪ್ರಾರ್ಥನೆ ನಡೆಯುತ್ತಾ ಇದೆ. ದೇವರು ತಾನೇ ತನ್ನ ಚಿತ್ತದಂತೆ ನಡೆಸುವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಎಲೆಕ್ಷನ್ ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡೋಣ. ಅದು ಕಡೆಯ ಫೇಸ್ ಮತ್ತು 4ನೇ ತಾರೀಕು ರಿಸಲ್ಟ್, ಜೂನ್ 4ಕ್ಕೆ ರಿಸಲ್ಟ್ ಇದೆ. ಹಾಲೆಲೂಯ. ಒಂದು ದೇವರು ತಾನೇ ಆ ರಿಸಲ್ಟ್ ನಡೆಯುವಂಥ ಸಮಯದಲ್ಲಿ ಯಾವ ಕೋಮು ಗಲಭೆಗಳು, ಯಾವ ತೊಂದರೆಗಳು, ಆತಂಕಗಳು, ಟೆರರಿಸ್ಟ್ ಅಟ್ಯಾಕ್ಗಳು ಯಾವುದು ಆಗದ ಹಾಗೆ ದೇವರು ತಾನೇ ಒಂದು ಉತ್ತಮವಾದ ರಿಸಲ್ಟಿನ ದಿನದಲ್ಲಿ ಸಹಾಯವನ್ನು ಮಾಡೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಹಾಗೆ
ಕವಿತಾ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆ ಗರ್ಭಕೋಶದಲ್ಲಿರುವಂಥ ಆ ಗೆಡ್ಡೆಯು ದೇವರು ಕರಗಿ ಹೋಗುವ ಹಾಗೆ ದೇವರು ಸಹಾಯವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ನನ್ನ ಭಾವ ಜಾನ್ಸನ್ ಅಬ್ರಹಾಂ ದುಬೈಲಿದ್ದಾರೆ. ಅವರಿಗೆ ಸೋಮವಾರ ಕಾಲಿನ ಆಪರೇಷನ್ ಇದೆ. ಆ ಆಪರೇಷನ್ ಅನ್ನು ದೇವರು ಒಳ್ಳೆ ರೀತಿಯಲ್ಲಿ ಮಾಡಲು ದೇವರು ಡಾಕ್ಟರ್ಗಳಿಗೆ ಜ್ಞಾನ ಸಹಾಯವನ್ನು ಅನುಗ್ರಹಿಸೋದಕ್ಕೋಸ್ಕರ